Good morning, dear people. I said good morning on a Good Friday. ಇದೊಂದು ಶುಭ ಶುಕ್ರವಾರ ಅಲ್ವಾ? ಇದು ಭಾಳ ಶ್ರೇಷ್ಠವಾಗಿರುವಂಥ ದಿನ, ಇಡೀ ಪ್ರಪಂಚಕ್ಕೆ ಒಂದು ಶ್ರೇಷ್ಠವಾಗಿರುವಂಥ ದಿನ. ಈ ದಿನದಲ್ಲಿ ನಾವು ಆರಾಧನೆ ಮಾಡುವಂತೆ ನಾವು ಸಭೆಗೆ ಬಂದಿದ್ದೇವೆ. ನಮ್ಮ ಮನೆಯೇ ಸಭೆ ಆಗೋಗಿದೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಿ. ನೀವು ಟ್ಯೂನ್ ಇನ್ ಮಾಡಿದ್ದೀರಲ್ಲ, ಇದೇ ಒಂದು ವಿಶೇಷವಾದ ಸತ್ಯ. ಅದಕ್ಕೋಸ್ಕರ ಇದ್ದು ಸುಮಾರು 50 ನಿಮಿಷನೋ ಒಂದು ತಾಸು ಇದೊಂದು ಪ್ರೋಗ್ರಾಮ್ ನಡೀತದೆ. ಕರ್ತನ ಕೃಪೆಯಿಂದ ಈ ಆರಾಧನೆಯಲ್ಲಿ ಪಾಲು ಹೊಂದುವಂತೆ ನಿಮ್ಮನ್ನು ಕೇಳ್ಕೊಳ್ತೇವೆ. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್. ವೆಲ್ಕಮ್ ಟು ದ ವರ್ಷಿಪ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿ, ಈ ಶುಭ ಶುಕ್ರವಾರದಂದು ನಾವು ನಿಮ್ಮ ಮುಂದೆ ಹಸನ್ಮುಖವುಳ್ಳವರಾಗಿ ನಾವು ನಿಮ್ಮನ್ನು ಈ ಕೂಟಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ನನಗೆ ಒಬ್ಬರು ಸ್ನೇಹಿತರು ಭಾಳ ವರ್ಷಗಳ ಹಿಂದೆ ಒಂದು ಪ್ರಶ್ನೆ ಕೇಳಿದರು. ಶುಭ ಶುಕ್ರವಾರ ಅಂತ ಯಾಕಂತೀರಾ? ಯಾಕಂದರೆ ಅವತ್ತು ಯೇಸು ಸ್ವಾಮಿಯನ್ನು ಘೋರವಾದ ರೀತಿಯಲ್ಲಿ, ಕ್ರೂರವಾದ ರೀತಿಯಲ್ಲಿ ಶಿಲುಬೆಗೆ ಹಾಕಿದ್ರಲ್ಲ, ನೀವದನ್ನು ಯಾಕೆ ಶುಭ ಶುಕ್ರವಾರ ಅಂತ ಕರಿತೀರಾ ಅಂತ ನನ್ನ ಒಬ್ಬರು ಸ್ನೇಹಿತರು ಕೇಳಿದಾಗ ನಾನು ಹೇಳಿದೆ, ಹೌದು, ಯೇಸು ಸ್ವಾಮಿಯ ಘೋರ ಮರಣ, ಆತನ ಶ್ರಮೆ, ಹೂಣುವಿಕೆ, ಪುನರುತ್ಥಾನ, ಈ ಅಡಿಪಾಯದ ಮೇಲೇನೆ ನಮ್ಮ ರಕ್ಷಣೆ, ನಮ್ಮ ಆತ್ಮ ರಕ್ಷಣೆ ನಿಂತ್ಕೊಂಡಿದೆ. ಅದಕ್ಕೆ ಅದು ನಮಗೆ ಶುಭ ಶುಕ್ರವಾರ. ನಮಗೆ ಶುಭವನ್ನುಂಟು ಮಾಡುವುದಕ್ಕಾಗಿ ಯೇಸು ಕ್ರಿಸ್ತನು ಆ ಕಹಿಯಾದ ಪಾತ್ರೆಯಲ್ಲಿ ಕುಡಿದು ದೇವರ ಉಗ್ರ ಕೋಪವನ್ನು ತನ್ನ ಮೇಲೆ ಆತನು ತೆಗೆದುಕೊಂಡು ನಮಗೋಸ್ಕರ ನಮಗೆ ಸುಶಾಂತಿಯನ್ನುಂಟು ಮಾಡುವ ದಂಡನೆಯನ್ನು ಅನುಭವಿಸಿದನು ಅಂತ ಬೈಬಲ್ ಹೇಳುತ್ತೆ. ಸೊ ಇದು ಶುಭ ಶುಕ್ರವಾರ. ನನ್ನ ಪ್ರಿಯ ಸಹೋದರ ಸಹೋದರಿ, ಯೇಸು ಕ್ರಿಸ್ತನ ಆ ಕ್ರೂಜೆಯನ್ನು ನೀವು ಧ್ಯಾನ ಮಾಡುವಾಗ ನೀವು ನೆನೆಸ್ಕೊಳ್ರಿ, ನನ್ನ ಪಾಪ, ನಿಮ್ಮ ಪಾಪ ಯೇಸು ಕ್ರಿಸ್ತನನ್ನು ಶಿಲುಬೆಗೆ ನಡೆಸಿತು. ಆದರೆ ಕರ್ತನಿಗೆ ಸ್ತೋತ್ರವಾಗಲಿ, ಬಿಡುಗಡೆ ಕೂಡ ಸಿಕ್ಕಿದೆ. ಬನ್ನಿರಿ, ಆ ಸಂದೇಶವನ್ನು ನಾವು ಕೇಳೋಣ. ನಮ್ಮ ಅನೇಕ ಸಹೋದರರು ಸಂದೇಶವನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾರೆ. ದಯಮಾಡಿ ಸಮಯವನ್ನು ಮೀಸಲಿಟ್ಟು ಗಮನವನ್ನು ಕೇಂದ್ರೀಕರಿಸಿ ಆರಾಧನೆಯಲ್ಲಿ ಭಾಗವಹಿಸಿರಿ. ವೆಲ್ಕಮ್. ನಿಮ್ಮೆಲ್ಲರಿಗೂ ಕರ್ತನಾದಂಥ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಯನ್ನು ಸಲ್ಲಿಸ್ತೇನೆ. ಇವತ್ತು ಸಪ್ತ ವಾಕ್ಯಗಳ ವಿಷಯದಲ್ಲಿ ನಾನಾ ಕಡೆ ವಾಕ್ಯ ವಿವರಣೆಯನ್ನು ಕೇಳಿಸಿಕೊಳ್ಳುವವರಾಗಿದ್ದೇವೆ. ಆದರೆ ನನ್ನ ಧ್ಯಾನ ಇವತ್ತೇನು ಅಂತಂದರೆ, ಶಿಲುಬೆಯ ವಿಷಯವಾದ ಸತ್ಯ ಸುವಾರ್ತೆ ಎನ್ನುತಕ್ಕಂಥ ಮಾತಿಗೆ ಆಧಾರವಾಗಿ ಅನೇಕ ಸತ್ಯಗಳನ್ನು ನಾವು ಕಂಡುಕೊಳ್ಳುವಂತೆ ದೇವರು ನಮ್ಮನ್ನು ಈ ಆಲೋಚನೆಗಳಲ್ಲಿ ನಡೆಸಲಿ ಅಂತ ಕರ್ತನಲ್ಲಿ ನಾನು ಪ್ರಾರ್ಥನೆ ಮಾಡುತ್ತಾ ಮುಂದೆ ಹೋಗೋಣ. ಹಾಗಾದರೆ ಯೇಸು ಶಿಲುಬೆಯ ಮೂಲಕ ನಮ್ಮನ್ನು ಸುಧಾರಿಸುವುದಕ್ಕೆ ಬರಲಿಲ್ಲ, ಆದರೆ ನಮ್ಮನ್ನು ತೆಗೆದು ಹಾಕುವುದಕ್ಕೆ ಬಂದನು. ನಾವಾದರೂ ಏನಂತಂದರೆ, ಶಿಲುಬೆಗೆ ಹಾಕಲ್ಪಟ್ಟವನಾದ ಯೇಸುವನ್ನು ನಾವು ಪ್ರಚುರ ಮಾಡುವವರಾಗಿದ್ದೇವೆ ಎನ್ನುತಕ್ಕಂಥ ಮಾತನ್ನು 1 ಕೊರಿಂಥ 1ನೇ ಅಧ್ಯಾಯದ 23ನೇ ವಚನದಲ್ಲಿ ನಾವು ಓದ್ತೇವೆ. ಯೇಸು ಶಿಲುಬೆಯ ಮೇಲೆ ಸತ್ತನೆಂಬುದು ಹೆಚ್ಚಾದ ಜನರು ತಿಳ್ಕೊಂಡಿದ್ದಾರೆ ಮತ್ತು ಅನ್ಯರಲ್ಲಿ ಕೆಲವರು ಯೇಸು ಒಬ್ಬ ದೊಡ್ಡ ಪ್ರವಾದಿ ಅಂತ ನಂಬಿದ್ದಾರೆ. ಆದರೆ ಅನೇಕರಿಗೆ ಒಬ್ಬ ರಕ್ಷಕನು ಪಾಪಕ್ಕಾಗಿ ಸತ್ತನೆಂಬ ಅಭಿಪ್ರಾಯವು
ಅಸಂಬದ್ಧವಾಗಿ ಕಾಣಿಸುತ್ತದೆ. ಅದಕ್ಕೆ ಪೌಲನ್ ಏನು ಹೇಳ್ತಾನೆ ಅಂತಂದರೆ, ಶಿಲುಬೆಯ ವಿಷಯವಾದ ಮಾತು ನಿಜವಾಗಿಯೂ ಅದು ಚುರುಕು ಬುದ್ಧಿಯುಳ್ಳವರಿಗೆ ಹುಚ್ಚು ಮಾತಾಗಿದೆ. ಚುರುಕು ಬುದ್ಧಿಯುಳ್ಳವರು ಅಂತಂದಾಗ ಏನು ಜ್ಞಾಪಕ ಬರ್ತದೆ ಅಂತಂದರೆ, ವಾಕ್ಯದ ಪ್ರಕಾರ ನಾಶನದಲ್ಲಿರುವವರಿಗೆ ಅದು ಹುಚ್ಚು ಮಾತಾಗಿದೆ. ಈಗ ಯೇಸು ಕ್ರಿಸ್ತನು ಶಿಲುಬೆಯ ವಿಷಯವಾದ ಬೋಧನೆಯು ಕಡಿಮೆಯಾಗಿದೆ ಅಥವಾ ಇಲ್ಲವಾಗಿದೆ. ಆದರೂ ಶಿಲುಬೆಯ ವಿಷಯವಾದ ಸುಳ್ಳು ಉಪದೇಶಕರು ಅನೇಕರಿದ್ದಾರೆ. ಯೇಸು ತಮ್ಮ ಪಾಪಗಳಿಗಾಗಿ ಸತ್ತನೆಂಬುದಾಗಿ ಕೇಳಿಸಿಕೊಂಡ ಕ್ರೈಸ್ತರಲ್ಲಿ ಅತಿ ಕಡಿಮೆ ಜನ ಶಿಲುಬೆಗೆ ಹಾಕಲ್ಪಟ್ಟ ಕ್ರಿಸ್ತನನ್ನು ತಿಳಿದಿರುವವರಾಗಿದ್ದಾರೆ. ಹಾಗಾದರೆ ಇನ್ನು ಮಿಕ್ಕಾದವರೆಲ್ಲಪ್ಪ ಶಿಲುಬೆಯನ್ನು ತಿಳ್ಕೊಳ್ಳದೇ ಇರುವಂಥವ್ರು ಬೇಕಾದಷ್ಟು ಜನ ಇದ್ದಾರೆ. ಸಾಂಪ್ರದಾಯಿಕವಾಗಿ ಆಚರಣೆ ಮಾಡತಕ್ಕಂಥ ಜನರು ಬೇಕಾದಷ್ಟಿದ್ದಾರೆ. ಆದರೆ ನಿಜವಾಗ್ಲೂ ಯೇಸು ಕ್ರಿಸ್ತನ ಶಿಲುಬೆಯನ್ನು ನಾವು ದೃಷ್ಟಿಸಿ ನೋಡುವಾಗ ನಮಗೆ ಗೊತ್ತಾಗ್ತದೆ, ಆ ಶಿಲುಬೆಯಲ್ಲಿ ಸಪ್ತವಾಕ್ಯಗಳು ನುಡಿದಂಥ ಯೇಸು ಸ್ವಾಮಿಯ ಮಾತುಗಳಲ್ಲಿ ಅನೇಕ ಸತ್ಯಗಳು ಅಡಕವಾಗಿರುವುದನ್ನು ನಾವು ನೋಡ್ತೇವೆ. ಶಿಲುಬೆಯಲ್ಲಿ ಪ್ರವಾದನೆಗಳು ನೆರವೇರಲ್ಪಟ್ಟಿದೆ. ರಹಸ್ಯವಾದ ಸತ್ಯಗಳನ್ನು ದೇವರು ನಮ್ಮ ಜೀವಿತಗಳಲ್ಲಿ ಆ ಸಪ್ತ ವಾಕ್ಯಗಳನ್ನು ಧ್ಯಾನಿಸುವಾಗ ಪ್ರಕಟಪಡಿಸುವಂಥವನಾಗಿದ್ದಾನೆ. ಏನಂತಂದರೆ, ಶಿಲುಬೆಯಲ್ಲಿ 4 ಮತ್ತು 5ನೇ ವಾಕ್ಯವನ್ನು ನೋಡುವಾಗ, ನನ್ನ ದೇವರೇ ಯಾಕೆ ನನ್ನನ್ನು ಕೈಬಿಟ್ಟಿದ್ದಿ, ನನಗೆ ನೀರಡಿಕೆ ಆಗಿದೆ ಎನ್ನುವತಕ್ಕಂಥ ಮಾತನ್ನು ಕೇಳಿಸಿಕೊಳ್ಳುವಾಗ ಅದು ಒಂದು ರೀತಿಯಲ್ಲಿ ದುರಂತವೆನ್ನುವಂತೆ ಕಾಣಿಸ್ತದೆ, ಬೆಂಬುವಂತೆ ಕಾಣಿಸ್ತದೆ. ಹಾಗಾದರೆ ಏನದು ಅದರಲ್ಲಿ ಅಡಕವಾಗಿದೆ ಅಂತಂದರೆ, ನಿಜವಾಗಲೂ ಶಾಸ್ತ್ರದ ಮಾತು ನೆರವೇರುವಂತೆ ಅನೇಕ ಸತ್ಯಗಳು ಪ್ರಕಟವಾಗ್ತದೆ. ಯಾಕಂದರೆ ಅದೇ 6ನೇ ಒಂದು ಮಾತಲ್ಲಿ ನೋಡುವಾಗ ತೀರಿತು ಎನ್ನುವತಕ್ಕಂಥ ಮಾತಿದೆಯಲ್ಲ, ಅದು ಯೇಸು ಕ್ರಿಸ್ತನ ಜಯೋತ್ಸವದ ಕೂಗು ಅಂತ ನಾವು ನೋಡ್ತೇವೆ. ಕ್ರಿಸ್ತನ ಶಿಲುಬೆ 2 ಪ್ರಾಮುಖ್ಯವಾದಂಥ ಮುಖಗಳನ್ನು ತೋರಿಸುವಂಥದ್ದಾಗಿದೆ. ಒಂದು ಏನಂತಂದರೆ, ಹೀನವಾದ ಅವಮಾನದ ಸ್ಥಿತಿಯನ್ನು ತೋರಿಸುವಂಥದ್ದಾದರೆ, ಮತ್ತೊಂದು ಪುನರುತ್ಥಾನದ ಸಂಕೇತ ಹಾಗೂ ನಿತ್ಯ ಜೀವದ ಮಾರ್ಗವೂ ಹೌದು. ಹಾಗಾದರೆ ತೀರಿತು ಇದು ದೇವರ ಸುವಾರ್ತೆಯಾಗಿದೆ ಮತ್ತು ನಮ್ಮನ್ನು ಸಾಂತ್ವನಗೊಳಿಸಿ ಸಂತೋಷಪಡಿಸುವುದಕ್ಕೆ ಕಾರಣ ಕೂಡ ಇದಾಗಿದೆ. ತೀರಿತು ಎನ್ನುವತಕ್ಕಂಥ ವಿಷಯವನ್ನು ನೋಡುವಾಗ ನಿಜವಾಗಲೂ ಇದು ಒಬ್ಬ ರಕ್ತ ಸಾಕ್ಷಿಯ ಹತಾಶ ಕೂಗು ಅಲ್ಲ ಅದು, ಅಥವಾ ಬಾಧೆಯು ಅಂತ್ಯವಾಯಿತು ಎನ್ನುವತಕ್ಕಂಥ ಸಂತೃಪ್ತಿಯ ಕೂಗು ಸಹ ಅಲ್ಲ ಅದು. ಮುರಿದು ಹೋದ ದೇವರ ಕೊನೆಯ ಉದ್ಗಾರವೂ ಸಹ ಅದು ಅಲ್ಲ. ಯಾಕಂತಂದರೆ ನಮ್ಮ ರಕ್ಷಕನು ಯಾವ ಉದ್ದೇಶದಿಂದ ಈ ಲೋಕಕ್ಕೆ ಬಂದಿದ್ದಾನೋ ಆ ಉದ್ದೇಶವನ್ನು, ಆ ಕಾರ್ಯವನ್ನು ಮಾಡಿ ಮುಗಿಸಿದಂಥ ಜಯೋತ್ಸವದ ಕೂಗು ಇದಾಗಿದೆ. ಇಲ್ಲಿ ದೇವರ ಉದ್ದೇಶವೂ ನೆರವೇರಿರುವಂಥದ್ದನ್ನು ನೋಡ್ತೇವೆ ಮತ್ತು ಒಬ್ಬ ಪಾಪಿಯೂ ಸಹ ಬಿಡುಗಡೆ ಹೊಂದಿರತಕ್ಕಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಹಾಗಾದರೆ ಶಿಲುಬೆಯ ಸುವಾರ್ತೆಯು ವೆರಿ ಇಂಪಾರ್ಟೆಂಟು, ಇದು ಕೇಂದ್ರವಾಗಿದೆ. ಶಿಲುಬೆಯು ಸುವಾರ್ತೆಯ ಕೇಂದ್ರವಾಗಿದೆ ಮತ್ತು ಶಿಲುಬೆ ಇಲ್ಲದೆ ಸುವಾರ್ತನೇ ಇಲ್ಲ, ಶಿಲುಬೆ ಇಲ್ಲದೆ ಶಕ್ತಿ ಇಲ್ಲ. ನಾನು ಶಿಲುಬೆಯ ವಿಷಯವಾದ ಸತ್ಯ ಸುವಾರ್ತೆಯನ್ನು ತಿಳಿದುಕೊಳ್ಳುವಂಥವರಾಗಿರಲೇಬೇಕಾದರೆ ದೇವರ ಸತ್ಯಗಳು ಅತಿ ಶಕ್ತಿ ಉಳ್ಳವುಗಳಾಗಿವೆ. ಅದನ್ನು ನಾವು ಎಂದಿಗೂ ಬದಲಾಯಿಸಲ್ಪಡಬಾರ್ದು ಅಂತ ದೇವರ ವಾಕ್ಯ ಹೇಳ್ತದೆ ನಮಗೆ. ಯಾಕಂತಂದರೆ ಅನೇಕರು ಆ ವಿಷಯದಲ್ಲಿ ಮಾತಾಡುವಾಗ ನಾನಾ ವಿಧವಾದಂಥ ಸುಳ್ಳು ಉಪದೇಶಗಳನ್ನು ಕೊಟ್ಟು
ಜನರನ್ನು ಬೇರೆ ಬೇರೆ ಮಾರ್ಗದಲ್ಲಿ ನಡೆಸುವಂಥವರಾಗಿದ್ದಾರೆ. ಆದರೆ ನಿಜವಾಗಲೂ ನಾನು ಹೇಳ್ತೀನಿ, ಸುವಾರ್ತೆಯ ಶಕ್ತಿಯನ್ನು ಅಣಗಿಸಿ ಅದರ ಬದಲಾಗಿ ಅಗ್ಗವಾದ ಅನುಕರಣೆಯ ವಾರ್ತೆಯನ್ನು ಸಂದೇಹ ಪಡದೆ ಆತ್ಮಗಳಿಗೆ ಬೋಧಿಸುವಂಥದ್ದಾಗಿದೆ. ಅದರಿಂದ ದೇವರ ಸತ್ಯವು ಬದಲಾಯಿಸಲ್ಪಟ್ಟಾಗ ದೇವರು ಸಹ ಆ ತಿರುವು ಮುರುವುಗಳು ಅಥವಾ ಅಸತ್ಯಗಳನ್ನು ನೀವು ಹೇಳುವಂಥದ್ದನ್ನು ಕೇಳಿಸಿಕೊಳ್ಳುವಾಗ ಕರ್ತನು ನಿಜವಾಗಿ ಆಗಿದ್ದಾನೆ. ಅದಕ್ಕೆ ಒಂದು ವಚನ ಹೀಗೆ ಬರೆಯಲ್ಪಟ್ಟಿದೆ. ರೋಮ ಪತ್ರಿಕೆ 1ನೇ ಅಧ್ಯಾಯದ 18ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ದುಷ್ಟತನವನ್ನು ನಡೆಸಿ ಸತ್ಯವನ್ನು ಅಣಗಿಸುವವರಾದ ಮನುಷ್ಯರ ಎಲ್ಲ ವಿಧವಾದ ಭಕ್ತಿಹೀನತೆಯೋ ಮೇಲೆಯೋ ದುಷ್ಟತನದ ಮೇಲೆಯೋ ದೇವರ ಕೋಪವು ಪರಲೋಕದಿಂದ ತೋರಿ ಬರ್ತದೆ ಅಂತ. ಹಾಗಾದರೆ ಬಹಳ ವಿಶೇಷವಾದಂತಹ ರೀತಿಯಲ್ಲಿ ನಾವು ಪ್ರಸಂಗಿಸುವಾಗ, ಸತ್ಯಗಳನ್ನು ತಿಳಿಸುವಾಗ ಅದನ್ನು ಬದಲಾಯಿಸಲ್ಪಡದೆ ಸತ್ಯಗಳನ್ನೇ ವಿವರಿಸುವಂತೆ ದೇವರು ತನ್ನ ಆತ್ಮನ ಮೂಲಕ ಆ ಶಿಲುಬೆಯ ಸುವಾರ್ತೆಯನ್ನು ಸಾರುವಂತೆ ನಮ್ಮನ್ನು ನಡೆಸಲಿ ಅಂತ ನಾವು ಬೇಡಿಕೊಳ್ಳೋಣ. ಮತ್ತು ಬೇರೆ ಅನೇಕ ಅನುವಾದಗಳು ಕೂಡ ಸತ್ಯವನ್ನು ಅಡಗಿಸುವುದು ಎಂದು ಉಪಯೋಗಿಸಿವೆ. ಅದಕ್ಕೆ 25ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಏನಂತಂದರೆ, ಅವರು ಸತ್ಯ ದೇವರನ್ನು ಬಿಟ್ಟು ಅಸತ್ಯವಾದದ್ದನ್ನು ಹಿಡಿದುಕೊಂಡು ಸೃಷ್ಟಿಕರ್ತನನ್ನು ಪೂಜಿಸದೆ ಸೃಷ್ಟಿ ವಸ್ತುಗಳನ್ನೇ ಪೂಜಿಸಿ ಸೇವಿಸುವವರಾದರು ಅಂತ. ಹಾಗಾದರೆ ಈ ವಿಷಯದಲ್ಲಿ ಪೌಲನ ಅತ್ಯಂತ ಮಹತ್ವವಾದ ಶೋಧನೆ ಎಂಥದ್ದು ಅಂತಂದರೆ, ಅನೇಕ ವಿಷಯಗಳ ಬಗ್ಗೆ ಹೊಗಳಿಕೊಳ್ಳುವ ಯೋಗ್ಯವಾದ ಒಬ್ಬ ಧಾರ್ಮಿಕ ನಾಯಕನಾಗಿದ್ದಾನೆ ಪೌಲನು. ಅವನು ತನ್ನ ಜನನದ ವಿಷಯದಲ್ಲಿಯೂ, ತನ್ನ ಮತದ ವಿಷಯದಲ್ಲಿಯೂ, ತನ್ನ ಸಂಸ್ಕೃತಿ ಮತ್ತು ಜಾತಿಯ ಬಗ್ಗೆ ಬಹಳ ಹೆಮ್ಮೆ ಪಡುವವನಾಗಿದ್ದ. ಆದರೆ ಅವನು ಯೇಸುವಿನ ಶಿಲುಬೆಯ ವಿಷಯವಾಗಿ ತಿಳಿದುಕೊಂಡಾಗ ಅವೆಲ್ಲವುಗಳ ಬಗ್ಗೆ ಹೊಗಳಿಕೊಳ್ಳುವುದನ್ನು ಬಿಟ್ಟು ಅವನು ಏನು ಮಾಡ್ತಾನೆ ಅಂದರೆ, ಶಿಲುಬೆಯ ವಿಷಯದಲ್ಲಿ ಮಾತ್ರ ಹೊಗಳಿಕೊಳ್ಳಲು ಪ್ರಾರಂಭ ಮಾಡುವಂಥವನಾಗಿರ್ತಾನೆ. ಅದಕ್ಕೆ ಭಾಳ ಚಂದವಾಗಿ ಹೇಳಲ್ಪಟ್ಟಿರತಕ್ಕಂಥ ಒಂದು ಮಾತು, ಪೌಲನ ಮಾತು ಏನಂತಂದರೆ, ನನಗಾದರೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯ ವಿಷಯದಲ್ಲಿ ಹೊರತು ಹೆಚ್ಚಳ ಪಡುವುದು ಬೇಡವೇ ಬೇಡ ಅಂತ ಗಲಾತ್ಯ ಪುಸ್ತಕದ 6ನೇ ಅಧ್ಯಾಯದ 14ನೇ ವಚನದಲ್ಲಿ ಹೇಳ್ತಾನೆ. ಹಾಗಾದರೆ ಇವತ್ತು ಆ ಶಿಲುಬೆಯಲ್ಲಿ ನಾನು ಎಷ್ಟು ಹೆಚ್ಚಳ ಆಗಿದ್ದೇನೆ, ನೀವೆಷ್ಟು ಹೆಚ್ಚಳ ಪಡುವಂಥವರಾಗಿದ್ದೀರಿ? ಯಾಕಂದರೆ ಶಿಲುಬೆಯು ನಮ್ಮ ಜೀವಿತಗಳಲ್ಲಿ ಕೆಲಸ ಮಾಡುವುದಕ್ಕೆ ಅದನ್ನು ನಾವು ಬಿಡಬೇಕು ನಮ್ಮ ಜೀವಿತಗಳಲ್ಲಿ. ಆಗ ನಮ್ಮ ವಿಷಯದಲ್ಲಿ ದೇವರಿಗಿರುವ ಪ್ರೀತಿ, ಪಾಪದ ವಿಷಯದಲ್ಲಿ ದೇವರಿಗಿರುವ ಕೋಪ, ಪಾಪದ ವಿಷಯದಲ್ಲಿ ದೇವರ ನ್ಯಾಯ ತೀರ್ಪು, ನಮ್ಮ ಕಾಯಿಲೆಗಳ ಗುಣಪಡಿಸುವಿಕೆ, ನಮ್ಮ ಮನೆಗಳಲ್ಲಿ ಸಮಾಧಾನ, ಈ ಎಲ್ಲ ವಿಷಯಗಳ ಕುರಿತು ನಮ್ಮ ಜೀವಿತಗಳಲ್ಲಿ ಅದು ಕೆಲಸ ಮಾಡುವಂಥದ್ದಾಗಿದೆ. ಹಾಗಾದರೆ ಶಿಲುಬೆಯು ಕ್ರೈಸ್ತ ಸಮಾಜದಲ್ಲಿ ಇದುವರೆಗೂ ಮಾರಕವಾಗಿರುವ ಜಾತಿ ಭೇದವನ್ನು ಅಂತ್ಯಗೊಳಿಸುವಂಥದ್ದಾಗಿದೆ. ಮತ್ತು ಶಿಲುಬೆಯು ನಮ್ಮ ಸ್ವಾರ್ಥತೆಯನ್ನು ಸಹ ತೆಗೆದು ಬಿಡುವಂಥದ್ದಾಗಿದೆ. ಹಾಗಾದರೆ ನಮ್ಮ ಜೀವಿತಗಳಲ್ಲಿ ಕರ್ತನಾದಂಥ ಯೇಸು ಕ್ರಿಸ್ತನ ಶಿಲುಬೆಯನ್ನು ನಾವು ಹೊತ್ತು ಆತನನ್ನು ಹಿಂಬಾಲಿಸುತ್ತಾ ಆ ಶಿಲುಬೆಯನ್ನು ದೃಷ್ಟಿಸುತ್ತಾ ನಾವು ಮುಂದೆ ಸಾಗುವುದಾದರೆ ಆ ಶಿಲುಬೆಯು ನಮ್ಮ ಜೀವಿತಗಳಲ್ಲಿ ಕಾರ್ಯ ಮಾಡುವಂಥದ್ದಾಗಿದೆ. ಯಾಕಂದರೆ ಶಿಲುಬೆಯ ವಿಷಯವಾದ ಮಾತು ಅದು ನಾಶನದಲ್ಲಿರುವವರಿಗೆ ಹುಚ್ಚು ಮಾತಾಗಿದ್ದರೆ, ನಮಗಾದರೂ ಅದು ದೇವರ ಶಕ್ತಿಯಾಗಿದೆ ಎನ್ನುವತಕ್ಕಂಥ ವಿಷಯವನ್ನು ಸತ್ಯವೇದವು ಭಾಳ ಸ್ಪಷ್ಟವಾಗಿ ತಿಳಿಸುವಂಥದ್ದಾಗಿದೆ. ಪೌಲನು ಅದನ್ನು ಬರೆಯುವಂಥನಾಗಿದ್ದಾನೆ. ಹಾಗಾದರೆ ಆ ಶಿಲುಬೆಯನ್ನು ದೃಷ್ಟಿಸುತ್ತಾ ನಾವು ಮುಂದೆ ಸಾಗೋಣ. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ, ನಮ್ಮನ್ನು ಬಲಪಡಿಸಲಿ. Hallelujah.
ಎರಡನೇ ವಾಕ್ಯವನ್ನು ನಾವು ನೋಡುವ ಹಾಗೆ ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯದಲ್ಲಿ ಇರತಕ್ಕಂಥ 43ನೇ ವಚನವನ್ನು ನಾವು ಓದಿಕೊಳ್ಳುವ. ಅದರಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನಾನು ಅದನ್ನು ಇಂಗ್ಲೀಷಲ್ಲಿ ಓದಿರೋದ್ರಿಂದ ನಾನು ಅದನ್ನು ಹಂಗೆ ಇದು ಮಾಡ್ಕೊಳ್ತೀನಿ. ಆ್ಯಂಡ್ ಜೀಸಸ್ ಸೆಡ್ ಅಂಟು ಹಿಮ್, ವೆರಿಲಿ ಐ ಸೇ ಅಂಟು thee, today shall thou be with me in paradise. ಎರಡು ವಿಚಾರಗಳು. ಯಾಕೆ ಕರ್ತನು ಈ ಸ್ಟೇಟ್ಮೆಂಟನ್ನು ಮಾಡಿದ ಮತ್ತು ಯಾರಿಗೆ ಮಾಡಿದ ಈ ಸ್ಟೇಟ್ಮೆಂಟನ್ನು? ನಾವು ಜನರಲಿ ಏನಂತ ತಿಳ್ಕೊಳ್ತೇವೆ, ಒಬ್ಬ ಮನುಷ್ಯನು ಸಾಯುವಾಗ ಅವನಾಡುವ ಮಾತುಗಳು, ಅವನ ಕೊನೆಯ ಮಾತುಗಳು, ಅದು ಅವನು ಇರತಕ್ಕಂಥ ಸಮಯ ತನಕ ಇರ್ತದೆ. ಆಮೇಲೆ ಅವರು ತೀರಿ ಹೊಟ್ಟೋಗ್ತಾರೆ. ಆಮೇಲೆ ಅವರ ಮಾತುಗಳು ನಮ್ಮಲ್ಲಿ ಉಳ್ಕೊಂಡಿರ್ತದೆ. ಎಷ್ಟೋ ವರ್ಷಗಳಾದಮೇಲೆ ಅದನ್ನು ಮರ್ತೋಗ್ತೀವಿ. ಬಟ್ ಆದರೆ ಈ ಕರ್ತನು ಸತ್ತು 3ನೇ ದಿವಸ ಎದ್ದಿದ್ದ ಕಾರಣದಿಂದ ಈವನ್ ಟುಡೇ ಹಿಸ್ ವರ್ಡ್ಸ್, ಆತನು ಅವತ್ತು ಆಡಿದಂಥ ಮಾತುಗಳು, ಈವನ್ ಟುಡೇ ಇಟ್ ಈಸ್ ಲಿವಿಂಗ್ ಅನ್ ಅಲೈವ್. ಅದನ್ನು ನಾವು ನೋಡಿಕೊಳ್ಳುವ. ಒಂದು. ಎರಡನೇದು, ಯಾರಿಗೆ ಈ ವಾಕ್ಯವನ್ನು ಆತನು ನುಡಿದನು, ಯಾವ ಕಂಡೀಷನ್ನಲ್ಲಿ ಆತನು ನುಡಿದನು ಅಂತ ಎರಡು ವಿಚಾರಗಳನ್ನು ನೋಡಿಕೊಳ್ಳುವ. ಒಂದು, ಕರ್ತನು ಈ ಮಾತನ್ನು ಆ ಕಳ್ಳನು ಒಂದು ರಿಕ್ವೆಸ್ಟ್ನ ಆತನು ಮಾಡುತ್ತಾನೆ. ಅದೇನು ರಿಕ್ವೆಸ್ಟ್ ಮಾಡ್ತಾನೆ ಅಂತ ಅದನ್ನು ನಾವು ನೋಡುವುದಾದರೆ ಅವನು ಹೀಗೆ ಹೇಳ್ತಾನೆ 42ನೇ ವಚನದಲ್ಲಿ, and he said unto Jesus, Lord, remember me when thou comest into thy kingdom. ಕರ್ತನೆ, ನನ್ನನ್ನು ನೀನು ನಿನ್ನ ರಾಜ್ಯವನ್ನು ಪಡೆದುಕೊಂಡು ಬರುವಾಗ ಈ ಲೋಕಕ್ಕೆ ನನ್ನನ್ನು ನೆನೆಸಿಕೋ ಕರ್ತನೆ ಅಂತ ಆ ಒಂದು ರಿಕ್ವೆಸ್ಟ್ ಮಾಡ್ತಾನೆ. ಲುಕ್ ಅಟ್ ದಟ್ ರಿಕ್ವೆಸ್ಟ್. ಆತನು ಮಾಡಿದಂಥ ರಿಕ್ವೆಸ್ಟ್ ನೋಡಿರಿ. ಕರ್ತನು ಆತನಿಗೆ ಕೊಚ್ಚಂಥ ಆ ಒಂದು ಸೌಭಾಗ್ಯವನ್ನು ನಾವು ನೋಡುವಾಗ ಆತನು ಏನು ಹೇಳಿದನು? ರಿಮೆಂಬರ್ ಮೀ. ಆತನು ನನಗೆ ಪ್ಯಾರಡೈಸ್ಗೆ ತಗೊಂಡೋಗಿ ಸೇರಿಸು, ನನ್ನನ್ನು ಪರಲೋಕ ರಾಜ್ಯದಲ್ಲಿ ಸೇರಿಸು ಅಂತ ಆತನ ಕೇಳಲಿಲ್ಲ ಅದನ್ನು. ಬಿಕಾಸ್ ಆತನಿಗೆ ಗೊತ್ತಿತ್ತು, ನಾನು ಮಾಡಿರುವಂಥ ನನ್ನ ಜೀವಿತದ ನಿಮಿತ್ತವಾಗಿ ನನಗೆ ಮರಣ, ಎಸ್ ಇಟ್ ಈಸ್ ಡನ್ ಫಾರ್ ಮೀ ಅಂತ ಆತನಿಗೆ ಗೊತ್ತಿತ್ತು. ಆದರೆ ಆತನು ಒಂದು ಮಾತು ಹೇಳ್ತಾನೆ, ಕರ್ತನೆ, ನಾನಂತೂ ಅಯೋಗ್ಯನು ನಿನ್ನ ರಾಜ್ಯಕ್ಕೆ ಸೇರಲಿಕ್ಕೆ, ನನಗೆ ಯಾವ ಅರ್ಹತೆ ಇಲ್ಲ ಕರ್ತನೆ. ಆದರೂ ಕರ್ತನೆ, ನೀನು ನಿನ್ನ ರಾಜ್ಯವನ್ನು ಪಡೆದುಕೊಂಡು ಇಸ್ರಾಯೇಲ್ ಜನರ ಮಧ್ಯದಲ್ಲಿ ನೀನು ಸ್ಥಾಪಿಸುವಾಗ ಒಂದು ಸಾರಿ ನನ್ನನ್ನು ನೆನೆಸಿಕೋ ಅಂತ ಆತನು ಹೇಳ್ತಾನೆ. ಕರ್ತನು ಅದರ ಆ ರಿಕ್ವೆಸ್ಟ್ಗೆ ಈ ಮಾತನ್ನು ಹೇಳ್ತಾನಲ್ಲ. ಪ್ಯಾರಡೈಸ್ ಅನ್ನುವಂಥದ್ದು ಅದು ಹಳೆ ಒಡಂಬಡಿಕೆ ಆ ಒಂದು ಸಮಯದಲ್ಲಿ ಇದನ್ನು ಉಪಯೋಗಿಸುತ್ತಾ ಇದ್ದರು. ಇದನ್ನು ನೀತಿವಂತರು ಪ್ಯಾರಡೈಸ್ಗೆ ಹೋಗುತ್ತಾರೆ, ಅನೀತಿವಂತರು ಕರ್ತನನ್ನು ನಂಬದೇ ಇರುವವರು ಅವರು ನರಕಕ್ಕೆ, ಶಿಯೋಲ್ಗೆ ಹೋಗುತ್ತಾರೆ ಅನ್ನೋ ಒಂದು ಇದು. ಆದರೆ ಇದು ಹೊಸ ಒಡಂಬಡಿಕೆ ಬಂದಾಗ ಇದು ಸ್ವರ್ಗ ಹಾಗೂ ನರಕ, ಹೆವೆನ್ ಆ್ಯಂಡ್ ಹೆಲ್ಗೆ ಅದು ಇದಾಗ್ತದೆ, ಟ್ರಾನ್ಸ್ಲೇಟ್ ಆಗ್ತದೆ. ಪ್ಯಾರಡೈಸ್ ಅನ್ನುವುದು ಮೋರ್ ದೆನ್ ಆ ಒಂದು ಜಾಗದಕ್ಕಿಂತ ಜಾಸ್ತಿ people who are in paradise live for eternity. For eternity, people who live in paradise are for eternity ಅಲ್ವಾ, ಸದಾ ವಾಸ ಮಾಡುವಂಥವರು ಆಗಿರುತ್ತಾರೆ. ಈ ಕಳ್ಳನಿಗೆ ಇನ್ನೇನು ಸ್ವಲ್ಪ ಹೊತ್ತು ಮರಣ ಅದು ಅವನನ್ನು ಫೇಸ್ ಮಾಡಬೇಕಾಗಿತ್ತು. ಆತನು ಆ ಶಿಲುಬೆ ಮೇಲೆ ಸಾಯಬೇಕಾಗಿತ್ತು. ಬಟ್ ಆ ಒಂದು ಮರಣದಿಂದ ಆತನು ಕರ್ತನು ಹೇಳುತ್ತಾನೆ, ಮಗನೇ, ನಾನು ನಿನ್ನನ್ನು ಪ್ಯಾರಡೈಸು ಅಂದರೆ ಈ ನಿನ್ನ ಮರಣದ ಆದಮೇಲೆ ನಿನ್ನನ್ನು ಸದಾ ನೀನು ಜೀವಿಸುವಂಥ, ನನ್ನ ಜೊತೆ ಜೀವಿಸುವಂಥ ಆ ಪರಲೋಕ ರಾಜ್ಯಕ್ಕೆ ನಾನು ನಿನ್ನನ್ನು ಕರ್ಕೊಂಡು ಹೋಗುವವನಾಗಿದ್ದೇನೆ. ದಟ್ ಈಸ್ ವಾಟ್ ಹಿ ಈಸ್ ಟ್ರೈಂಗ್ ಟು ಟೆಲ್ ಅಲ್ಲ. ಹಂಗೆ ನಾವು ನೋಡುವಾಗ ಹಂಗೆ ನಾವು ಅದನ್ನು ಒಂದು ಇದರಲ್ಲಿ ಸುಮಾರು ಜನರು ಇದರಲ್ಲಿ 23ನೇ ಅಧ್ಯಾಯದಲ್ಲಿ ಬರ್ತಾರೆ. ಅದರಲ್ಲಿ ಇಬ್ಬರನ್ನ ನಾನು ಇವಾಗ ಇಮಿಡಿಯೇಟ್ ಆಗಿ ತೆಗೆದುಕೊಳ್ಳುತ್ತೇನೆ. 39ನೇ ವಚನವನ್ನು ನಾವು ಓದಿಕೊಳ್ಳುವ. ಆ್ಯಂಡ್ ಒನ್ ಆಫ್ ದ ಮೇಲ್ ಫ್ಯಾಕ್ಟರ್ಸ್ ವಿಚ್ ವೇರ್ ಹ್ಯಾಂಗ್ಡ್ railed on him, saying, if thou be Christ, save thyself and us ಅಂತ ಒಬ್ಬ ಕಳ್ಳ ಹೇಳ್ತಾನೆ. ಇನ್ನೊಬ್ಬ ಕಳ್ಳನು ಇವಾಗ ನಾನು ಮಾತಾಡಿದ್ದು 41ನೇ ವಚನದಲ್ಲಿದೆ. and we indeed justify, for we receive the due reward for our deeds, but this man had set nothing amiss. ಎರಡು ಜನರು ಎರಡು ವಿಧವಾದ ರೀತಿಯಲ್ಲಿ ಯೇಸು ಕರ್ತನನ್ನು ಅವರು ಸಂಬೋಧಿಸಿ ಆತನನ್ನು ಅಡ್ರೆಸ್ ಮಾಡ್ತಾ ಇದ್ದಾರೆ. ಮೊದಲನೆಯವನು ಏನಂತ ಸಂಬೋಧಿಸುತ್ತಾನೆ? ದೌ ಆರ್ ಕ್ರೈಸ್ಟ್ ಅಂತ ಆತನನ್ನು ಸಂಬೋಧನೆ ಮಾಡ್ತಾನೆ. ಆದ್ರೆ ಅವನ ಉದ್ದೇಶ ಏನಿದೆ? ನೀನು ಸೇವ್ ಮಾಡು, ನನ್ನನ್ನು ಸೇವ್ ಮಾಡು, ಸೊ ದಟ್ ನಾನು ಮತ್ತೆ ನಿನ್ನನ್ನು ಸೇವ್ ಮಾಡಿದಾಗ ನಾನು ಹಳೇ ಜೀವಿತದಲ್ಲೇ ನಾನು ಹೋಗಿ ಹಳೇ ಪಾಪಗಳನ್ನೇ ಮಾಡ್ತಾನೆ ಇರ್ತೇನೆ. ಆದ್ರೆ ಅವನೇನ್ ಮಾಡ್ತಾನೆ? ತನ್ನ ಬಾಯಿಂದ ಆತನೇನೇನು ಮಾಡ್ತಾ ಇದ್ದಾನೆ? ದೌ ಆರ್ ಕ್ರೈಸ್ಟ್ ಅಂತ ಆತನನ್ನು ಮೆಸ್ಸಿಯನು ಅಂತ ಆತನು ಹೇಳ್ತಾ ಇದ್ದಾನೆ. ಆದ್ರೆ ಇವನು ಏನು ಹೇಳ್ತಾ ಇದ್ದಾನೆ? ಬಟ್ ದಿಸ್ ಮ್ಯಾನ್ ಹ್ಯಾಡ್ ಡಾಟ್ ನಥಿಂಗ್. ಹಿ ಈಸ್ ಐಡೆಂಟಿಫೈಯಿಂಗ್ ಜೀಸಸ್ ಆಸ್ ಅ man.
but he has a repentant heart inside himself. Today, how are we identifying Jesus? Not from our mouth, but from our heart. ನಮ್ಮ ಹೃದಯದಿಂದ ಯಾವ ರೀತಿ ನೀನು ಈ ಕರ್ತನನ್ನು ಅಂಗೀಕಾರ ಮಾಡಿದ್ಯಾ? ದಟ್ ಈಸ್ ವೆರಿ ಇಂಪಾರ್ಟೆಂಟ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇನ್ನೊಂದು ವಚನವನ್ನು ನಾನು ಅದನ್ನು ಮುಗಿಸ್ಲಿಕ್ಕೆ ಹೊರಟೋಗ್ತೇನೆ. 38ನೇ ವಚನದಲ್ಲಿ ಅದು ಹೀಗೆ ಬರೆಯಲ್ಪಟ್ಟಿದೆ. ಅವನು ಒಂದು ಪ್ಲಕಾರ್ಡ್ನ ನೋಡ್ತಾನೆ. ಅಂಡ್ ಸಬ್ಸ್ಕ್ರಿಪ್ಷನ್ ಆಲ್ಸೋ ವಾಸ್ ರಿಟನ್ ಓವರ್ ಹಿಮ್ ಇನ್ ಲೆಟರ್ಸ್ ಆಫ್ ಗ್ರೀಕ್, ಲ್ಯಾಟಿನ್ ಆ್ಯಂಡ್ ಹೀಬ್ರೂ. ದಿಸ್ ಈಸ್ ದ ಕಿಂಗ್ ಆಫ್ ಜ್ಯೂಸ್ ಅಂತ ಒಂದು ಪ್ಲಕಾರ್ಡ್ನ ಆತನು ನೋಡಲಿಕ್ಕೆ ಹೋಗಿದ್ದ. ಅದನ್ನು ನೋಡ್ತಾನೆ, ಆತನು ಅನ್ನುಕೊಳ್ಳುತ್ತಾನೆ, ಅರೆ ಇವರು ಇವನಿಗೇನಂತ ಹೇಳ್ತಾ ಇದ್ದಾರೆ, ಹಿ ಈಸ್ ದ ಕಿಂಗ್ ಆಫ್ ದ ಜ್ಯೂಸ್ ಅಂತ ಆತನ ಒಂದು ಪ್ಲಕಾರ್ಡ್ ಮಾಡ್ತಾ ಇದ್ದಾರೆ. ಅವರು ಅದನ್ನು ಮಾಕಿಂಗ್ ರೀತಿಯಲ್ಲಿ ಮಾಡ್ತಾ ಇದ್ದಾರೋ, ಅವನನ್ನು ರೇಗಿಸುವಂಥದ್ದು ಅಥವಾ ಅವನಿಗೆ ಅಗೌರವ ತರುವಂಥ ರೀತಿಯಲ್ಲಿ ಅದನ್ನು ಮಾಡ್ತಾ ಇದ್ದಾರೋ ಏನೋ ಗೊತ್ತಿಲ್ಲ. ಆದರೆ ಇವನು ತನ್ನ ಹೃದಯದಲ್ಲಿ ನಂಬಿ ಅದನ್ನು ನಂಬದ. ಇವನು ರಾಜನು, ಈ ರಾಜನಿಗೆ ಒಂದು ರಾಜ್ಯ ಇದೆ, ಈ ರಾಜನು ತನ್ನ ರಾಜ್ಯವನ್ನು ಪಡ್ಕೊಂಡು ಬರುವಾಗ ಇಂಡೀಡ್ ಐ ಅಕ್ಸೆಪ್ಟ್ ಹಿಮ್ ಟು ಬಿ ದ ಕಿಂಗ್ ಅಂತ ಆತನು ಏನು ಮಾಡಿದನು, ಆತನು ಎಕ್ಸೆಪ್ಟ್ ಮಾಡಿದನು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಒಂದು ವಿಚಾರ ಹೇಳುತ್ತದೆ. ಇಡೀ ಆ 3.5 ವರ್ಷಗಳ ಕಾಲ ಕರ್ತನು ಈ ಲೋಕದಲ್ಲಿ ಸುವಾರ್ತೆಯನ್ನು ಸಾರುತ್ತಿದ್ದಾಗ, ಇಟ್ ಇಸ್ ಎ ಜನರಲ್ ಸ್ಟೇಟ್ಮೆಂಟ್. ಆತನು ಪರಲೋಕ ರಾಜ್ಯದ ವಿಚಾರವಾಗಿ ಮಾತನಾಡುವಾಗ ಆತನು ಸಾಧಾರಣವಾಗಿ ಎಕ್ಸೆಪ್ಟ್ ಮ್ಯಾಥ್ಯೂ ಚಾಪ್ಟರ್ 5 ಬಿಟ್ಟು ಬೇರೆ ಕಡೆ ನೋಡುವಾಗ ವೈಯಕ್ತಿಕವಾಗಿ ಜನರನ್ನು ಮೀಟ್ ಮಾಡಿದಾಗ ಆತನು ಆ ಪರಲೋಕ ರಾಜ್ಯದ ವಿಚಾರವಾಗಿ ಆತನು ಮಾತನಾಡ್ತಾ ಇದ್ದನು. ವೆದರ್ ಇಟ್ ಇಸ್ ನಿಕೋಡಿಮಸ್ ಆಗಲಿ, ಅಥವಾ ಯೋಹಾನನು ಬರೆದ ಸುವಾರ್ತೆ 4ನೇ ಅಧ್ಯಾಯದ ಸಹೋದರಿ ಆಗಲಿ, ಅಥವಾ 8ನೇ ಅಧ್ಯಾಯದಲ್ಲಿರುವಂಥ ಸಹೋದರಿ ಆಗಲಿ, ಇವರನ್ನೆಲ್ಲನೂ ನಾವು ನೋಡುವಾಗ ಆತನು ಅವರು ಒಬ್ಬರೇ ಇದ್ದಾಗ ಅವನು ದೇವರ ರಾಜ್ಯದ ವಿಚಾರವಾಗಿ ಆತನು ಮಾತನಾಡುತ್ತಿದ್ದನು. ಆದರೆ ನರಕದ ವಿಚಾರವಾಗಿ ಮಾತನಾಡಬೇಕಾದ್ರೆ ಹಿ ವಾಸ್ ಔಟ್ ಇನ್ ದ ಓಪನ್. ಅದನ್ನು ಬಾಳವಾಗಿ ಅದನ್ನು ಓಪನ್ ಏರ್ನಲ್ಲಿ ಅದನ್ನು ಮಾತನಾಡುತ್ತಾ ಇದ್ದಾನು. ನಂದು ಪ್ರಶ್ನೆ ಭಾಳ ಸಿಂಪಲ್ಲು, ಒಂದು ವಿಚಾರ ಸಿಂಪಲ್ಲು. ಈ ಕಡೆ ಒಬ್ಬ ಕಳ್ಳ ಇದ್ದಾನೆ, ಈ ಕಡೆ ಒಬ್ಬ ಕಳ್ಳ ಇದ್ದಾನೆ. ಎಂಟೈರ್ ವರ್ಲ್ಡ್ ಇಸ್ ಬೀನ್ ಐಡೆಂಟಿಫೈಡ್ ಇನ್ ದೀಸ್ ಟು ಥೀವ್ಸ್. ಒಬ್ಬ ಈತ 7.9 ಬಿಲಿಯನ್ ಪೀಪಲ್ ಇವತ್ತು ವಾಸ ಮಾಡುತ್ತಾ ಇದ್ದಾರೆ. ಆರ್ ವಿ only proclaiming Jesus as Christ without a repentant heart like one? Or ಅಥವಾ ನಾವು ನಮ್ಮ ಜೀವನದಲ್ಲಿ ನಿಜವಾಗ್ಲೂ ನಮ್ಮ ಪಾಪಕ್ಕೆ ಪಶ್ಚಾತ್ತಾಪ ಪಟ್ಟು ದೇವರ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ ಅಂತ ತಿಳಿದು ನಾವು ಆತನನ್ನು ಲಾರ್ಡ್ ಅಂತ ಕರೀತಾ ಇದ್ದೀವ? ಇಡೀ ಪ್ರಪಂಚ ಇವತ್ತು ಡಿವೈಡ್ ಆಗಿ ನಿಂತಿದೆ. ಇದೇ ಕರ್ತನು 2000 ವರ್ಷಗಳ ಹಿಂದೆ ಆತನು ಒಂದು ಅಶ್ಯೂರೆನ್ಸ್ ಕೊಟ್ಟನು ಆ ಒಂದು ಇದಕ್ಕೆ. ವೆರಿಲಿ ಐ ಸೇ ಅಂಟು ಯು. 2-3 ವರ್ಷ ನಾವು ನೋಡುವಾಗ ಒಂದು ವರ್ಷನಲ್ಲಿ ಅಶೋರ್ಡ್ಲಿ ಅಂತಿದೆ, ಒಂದು ವರ್ಷನಲ್ಲಿ ಟ್ರೂಲಿ ಅಂತಿದೆ, ಹೀಬ್ರೂ ಭಾಷೆಯಲ್ಲಿ ಐ ಪ್ರಾಮಿಸ್ ಅಂತ ಇದೆ. ಆದರೆ ಯಾವಾಗ ಒಬ್ಬ ಪರ್ಸನ್ ಅಶ್ಯೂರೆನ್ಸ್ ಕೊಡ್ತಾನೋ, he has to own whatever he is speaking. ಅವನೇನು ಮಾತನಾಡ್ತಿದ್ದಾನೋ ಅದರ ಮೇಲೆ ಅವನಿಗೆ ಕಂಟ್ರೋಲ್, ಅದರ ಮೇಲೆ ಅಧಿಕಾರ ಇದ್ದರೆ ಮಾತ್ರ ಅವನ ಅಶ್ಯೂರೆನ್ಸ್ ಕೊಡ್ಲಿಕ್ಕಾಗುತ್ತದೆ. ಎಸ್ ಇಂಡೀಡ್, ಜೀಸಸ್ ಕ್ರೈಸ್ಟ್ ಓನ್ಸ್ ಹೆವೆನ್. ಆತನ ಆ ಒಂದು ಪರಲೋಕ ರಾಜ್ಯಕ್ಕೆ ಆತನು ರಾಜನಾಗಿದ್ದಾನೆ, ಆತನು ಓನರ್ ಆಗಿದ್ದಾನೆ, ಆತನ ಅದಕ್ಕೆ ಅಧಿಕಾರ ಉಳ್ಳವನಾಗಿದ್ದಾನೆ. ಹಿ ಕ್ಯಾನ್ ಗಿವ್ ಅನ್ ಅಶ್ಯೂರೆನ್ಸ್. ನಾವು 23ನೇ ಅಧ್ಯಾಯದಲ್ಲಿ ನೋಡುವಾಗ ಸುಮಾರು 8-9 ಕ್ಯಾರೆಕ್ಟರ್ಗಳನ್ನ ನಾವು ನೋಡಲಿಕ್ಕೆ ಹೋಗುತ್ತೇವೆ. ಮೊದಲನೇ ಕ್ಯಾರೆಕ್ಟರಲ್ಲಿ ಬರುವಂಥದ್ದು ಪಿಲಾತನು, 2ನೇ ಕ್ಯಾರೆಕ್ಟರ್ ಬರುವಂಥದ್ದು ಹೆರೋದನು, 3ನೇ ಕ್ಯಾರೆಕ್ಟರ್ ಬರುವಂಥದ್ದು ಆ ಚೀಫ್ ಪ್ರೀಸ್ಟು, 4ನೇ ಕ್ಯಾರೆಕ್ಟರು ಅಲ್ಲಿರತಕ್ಕಂಥ ಅಪನಂಬಿಕೆಯುಳ್ಳಂಥ ಯಹೂದ್ಯರು, ಇನ್ನೂ ಒಂದು ಕ್ಯಾರೆಕ್ಟರು ಅದು ಈ ಕಳ್ಳನು, ಯಾರು ನಂಬಿಕೆ ಇಲ್ಲದೆ ಇರತಕ್ಕಂಥ ಆ ಒಂದು ಕಳ್ಳನು. ಇವರಿಷ್ಟು ಜನರನ್ನು ಈ ಕ್ಯಾರೆಕ್ಟರ್ಗಳನ್ನ ನಾವು ನೋಡುವಾಗ ಆಲ್ ದಿಸ್ 5 ಟುಡೇ ಆರ್ ಇನ್ ಹೆಲ್. 5 ಜನರು ಇವತ್ತು ನರಕದಲ್ಲಿದ್ದಾರೆ. ಇವತ್ತು ದಿ ಅದರ್ ಸೈಡ್ ನಾವು ನೋಡಿಕೊಳ್ಳುವಾಗ ಸೈಮನ್ ಆಫ್ ದ ಸಿರೀನ್ ಸೆಂಚೂರಿಯನ್ ಅನ್ನು ನಾವು ನೋಡುವಾಗ ಯೋಸೇಫನ, ಅರಿಮಥಾಯದ ಯೋಸೇಫನನ್ನು ನೋಡುವಾಗ, ಹಾಗೂ ಈ ಸಹೋದರನನ್ನು ನೋಡುವಾಗ, ರಿಪೆಂಟೆಂಟ್ ಮಾಡಿಕೊಂಡಂಥ ಸಹೋದರನ ನೋಡುವಾಗ, ಆಲ್ ಆಫ್ ದೆಮ್ ಆರ್ ಇನ್ ಪ್ಯಾರಡೈಸ್ ಆರ್ ಹೆವೆನ್. ಈ ಕರ್ತನು ಇವತ್ತು ನಿಂತಿದ್ದಾನೆ, ಪರಲೋಕದಿಂದ ಇದೇ ಸ್ಟೇಟ್ಮೆಂಟ್ ಮಾಡುತ್ತಾ ಇದ್ದಾನೆ. ವೆರಿಲಿ ವೆರಿಲಿ I will assure you that you will be with me in heaven. ಯಾರಿಗೆ?
ಯಾರು ತಮ್ಮ ಪಾಪಕ್ಕೋಸ್ಕರ ಪಶ್ಚಾತ್ತಾಪ ಪಟ್ಟು, ಯಾರು ನಿಜವಾಗಿಯೂ ಅವರು ಒಂದು ರಿಪೆಂಟೆನ್ಸನ್ನು ತೆಗೆದುಕೊಂಡು, ಯಾರು ಹೌದು ದೇವ ನಾನು ನಿನ್ನ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ, ನಾನು ಈ ನನ್ನ ಸಹೋದರಿಯ ವಿರುದ್ಧವಾಗಿ ನಾನು ಪಾಪ ಮಾಡಿದ್ದೇನೆ ಅಂತ ಟ್ರೂ ರಿಪೆಂಟೆನ್ಸ್ ಅಲ್ಲಿ ಯಾರು ಬರುತ್ತಾರೋ, ಈವನ್ ಟುಡೇ the same Jesus who was on that cross, the same Jesus is promising paradise, heaven to us this morning. ಗುಡ್ ಫ್ರೈಡೇ ಅಂತ ನಾವು ಅದನ್ನು ಇದು ಮಾಡಲಿಕ್ಕೆ ಹೋಗ್ತೇವೆ ಅಲ್ವಾ? ಆದರೆ ದ ಗುಡ್ ಫ್ರೈಡೇ ಇಸ್ ವೆನ್ ಯು ಎಕ್ಸೆಪ್ಟ್ ದ ಗುಡ್ ಥಿಂಗ್. ಯಾವಾಗ ನಾವು ನಮ್ಮ ನಿಜವಾಗಲಿಯೂ ನಮ್ಮ ಒಂದು ಪಾಪಮಯವಾದ ಜೀವಿತಕ್ಕೆ ನಾವು ಪಶ್ಚಾತ್ತಾಪ ಪಟ್ಟು ನಾವು ಯಾವಾಗ ಕರ್ತನ ಕಡೆಗೆ ತಿರುಗುವಾಗ ಅದು ನಮಗೆ ಕೊಡುವಂತಹ ಆ ಒಂದು ಇದು ಸೌಭಾಗ್ಯ, ಅದು ಕರ್ತನೆ ಅಲ್ವಾ? ದಿಸ್ ಜೀಸಸ್ ಹೂ ಸೆಡ್ ಇಟ್ 2000 years ago is continuously saying, ಅದನ್ನು ಯಾವಾಗಲೂ ಪ್ರತಿನಿತ್ಯ ಅದನ್ನು ಇವತ್ತು ಕೂಡ ಪರಲೋಕದಿಂದ ಅದನ್ನು ಹೇಳುತ್ತಾ ಇದ್ದಾನೆ. ವೆರಿಲಿ ವೆರಿಲಿ ಐ ಸೇ ಅಂಟು ಯು thou will be with me in paradise. ಆಲ್ ಆತನು ಕೇಳುವಂಥದ್ದು ಒಂದೇ ಒಂದು, ಆತನು ನಮ್ಮಿಂದ ಕೇಳುತ್ತಾ ಇದ್ದಾನೆ, ನಮ್ಮ ಹೃದಯವನ್ನು ಆತನು ಕೇಳುತ್ತಾ ಇದ್ದಾನೆ. ನಮ್ಮ ಪಾಪಮಯವಾದ ಜೀವಿತಕ್ಕೆ ನಾವು ಬೆನ್ನು ಹಾಕಿ ಈ ರಕ್ಷಕನನ್ನು ನಾವು ನೋಡುವಾಗ ಆತನು ಯಾವ ಪ್ರಶ್ನೆನೂ ಕೇಳಲಿಲ್ಲ ಆ ಕಳ್ಳನಿಗೆ. ನಿಜವಾದ ಪಶ್ಚಾತ್ತಾಪ ಪಟ್ಟಿದ್ಯಾ, ನಿನ್ನ ಫ್ರೂಟ್ಸ್ ತೋರಿಸು, ಯಾವುದು ಆತನು ಕೇಳಿಲ್ಲ. ಈ ಸಾ ಹಿಸ್ ಹಾರ್ಟ್, ಆತನ ಹೃದಯವನ್ನು ನೋಡಿ ಆತನಿಗೆ ಹಿ ಗೇವ್ ದ ಪ್ರಾಮಿಸ್ ಆಫ್ ಎವರ್ಲಾಸ್ಟಿಂಗ್ ಲೈಫ್ ಟು ಬಿ ವಿತ್ ಜೀಸಸ್ ಅಲ್ವಾ? ಇವತ್ತಿದೆ ಕರ್ತನು ನನಗೂ ನಿನಗೂ ಕೊಡುವ ಆತವನಾಗಿದ್ದಾನೆ, ಎನ್ ಎವರ್ಲಾಸ್ಟಿಂಗ್ ಲೈಫ್ ವಿತ್ ಜೀಸಸ್ ಕ್ರೈಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್ ಯು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಶುಭ ಶುಕ್ರವಾರದ ದಿನದಂದು ನಾವು ದೇವರ ವಾಕ್ಯಗಳನ್ನು ಧ್ಯಾನ ಮಾಡುತ್ತಾ, ವಿಶೇಷವಾಗಿ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ನುಡಿದಂಥ ಮಾತುಗಳನ್ನು 7 ಮಾತುಗಳನ್ನು ಧ್ಯಾನ ಮಾಡ್ತಾ ಇದ್ದೇವೆ ಕರ್ತನಲ್ಲಿ ಪ್ರಿಯರೇ. ಈಗಲೂ ಕೂಡ ನಾವು ಸುಮಾರು 5 ವಾಕ್ಯಗಳನ್ನು ಧ್ಯಾನ ಮಾಡಿದ್ದೇವೆ. ಈಗ 6ನೇ ವಾಕ್ಯಕ್ಕೆ ಬಂದಿದ್ದೇವೆ. ಅದನ್ನು ನಾವು ನೋಡೋಣ. ಪ್ರಾರ್ಥನಾ ಪೂರ್ವಕವಾಗಿ ನಾವು ಇದನ್ನು ಧ್ಯಾನ ಮಾಡಿಕೊಳ್ಳೋಣ. ಯೋಹಾನನ ಸುವಾರ್ತೆಯ 19ನೇ ಅಧ್ಯಾಯದ 30ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ. ಯೇಸು ಆ ಹುಳಿರಸವನ್ನು ತಕ್ಕೊಂಡ ಮೇಲೆ ತೀರಿತೆಂದು ಹೇಳಿ ತಲೆಬಾಗಿಸಿ ಆತ್ಮವನ್ನು ಒಪ್ಪಿಸಿ ಕೊಟ್ಟನೆಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ತಂದೆಯಾದ ದೇವರು ನಮ್ಮನ್ನು ಈ ಲೋಕವನ್ನು ಆತನು ಪ್ರೀತಿ ಮಾಡೋದ್ರ ಮೂಲಕ, ಆ ಪ್ರೀತಿ ಎಷ್ಟೊಂದು ಹೇಳಕ್ಕೆ ವರ್ಣಿಸಲು ಅಶಕ್ಯವಾದಂಥ ಪ್ರೀತಿ ದೇವರದು. ಅದಕ್ಕೆ ಯೋಹಾನ 3:16 ಹೀಗೆ ನೋಡ್ತೇವೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಮಗನನ್ನು ಕೊಟ್ಟನೆಂಬುದಾಗಿ. ಆತನನ್ನು ನಂಬುವೊಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯಜನ ಪಡೆಯಬೇಕೆಂಬುದಾಗಿ ಆತನನ್ನು ಕಳಿಸಿಕೊಟ್ಟನು. ಕರ್ತನಲ್ಲಿ ಪ್ರಿಯ ದೇವಜನರೇ, ನಾವು ನೋಡುವಾಗ ಆದಾಮ ಹವ್ವಳರು ದೇವರಿಗೆ ಅವಿಧೇಯರಾಗಿ ಪಾಪ ಮಾಡಿ ದೇವರಿಂದ ದೂರವಾಗಿ ಮಹಿಮೆಯನ್ನು ಕಳೆದುಕೊಂಡು ದೇವರಿಗೆ ಅವರು ವೈರಿಗಳಾದರು. ಸೊ ಅವರ ನಿಮಿತ್ತವಾಗಿ ಈ ಪಾಪವು ಲೋಕದಲ್ಲಿ ಎಲ್ಲ ಮಾನವರಲ್ಲಿ ವ್ಯಾಪಿಸಿ
ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳೆದುಕೊಂಡಿರುವುದಾಗಿ ದೇವರ ವಾಕ್ಯವು ಬಹಳ ಸ್ಪಷ್ಟವಾಗಿ ನಮಗೆ ತಿಳಿಸುವಂಥದ್ದಾಗಿದೆ. ಹಾಗಾದರೆ ಈ ಒಂದು ಮತ್ತೆ ಕಳೆದುಕೊಂಡ ಅನ್ಯೋನ್ಯತೆಯನ್ನು, ಮಹಿಮೆಯನ್ನು ಮತ್ತು ದೇವರೊಟ್ಟಿಗೆ ನಮ್ಮನ್ನು ಮತ್ತೆ ಆ ಸಂಬಂಧದಲ್ಲಿ ಸೇರಿಸಬೇಕಾದ್ರೆ ಈ ಪ್ರಪಂಚದಲ್ಲಿ ಯಾರಿಂದಲೂ ಸಾಧ್ಯ ಇಲ್ಲ. ಯಾಕಂದರೆ ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳೆದುಕೊಂಡಿದ್ದಾರೆ, ನೀತಿವಂತನಿಲ್ಲ ಒಬ್ಬನಾದರೂ ಇಲ್ಲ, ಎಲ್ಲರೂ ಪಾಪಿಗಳೆಂಬುದಾಗಿ ದೇವ ವಾಕ್ಯ ಹೇಳ್ತದೆ. ಹಾಗಾದರೆ ತಂದೆಯಾದ ದೇವರು ತನ್ನ ಸ್ವಂತ ಎದೆಯಲ್ಲಿದ್ದ ತನ್ನ ಮಗನನ್ನೇ ಈ ಲೋಕಕ್ಕೆ ಕಳಿಸಿಕೊಟ್ಟನು. ಯೇಸು ಕ್ರಿಸ್ತನೊಬ್ಬನೇ ನೀತಿವಂತನು, ಆತನೊಬ್ಬನೇ ಪಾಪರಹಿತನು. ಯಾಕಂದರೆ ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ, ಆತನಲ್ಲಿ ಯಾವ ಪಾಪ ಇರಲಿಲ್ಲ, ಆತನ ಬಾಯಲ್ಲಿ ಯಾವ ವಂಚನೆ ಇಲ್ಲ. ಆದ ಕಾರಣ ಕರ್ತನಲ್ಲಿ ಪ್ರಿಯ ದೇವಜನರೇ, ಯೇಸು ಕ್ರಿಸ್ತನ ಒಂದು ಈ ಲೋಕಕ್ಕೆ ಬರುವಂಥ ಅವಶ್ಯಕತೆ ಬಹಳ ಪ್ರಾಮುಖ್ಯವಾಗಿದೆ. ಯಾಕಂದರೆ ಬರಬೇಕಾದ ರಕ್ಷಣೆಯು ಆ ಹೆಸರಿನಲ್ಲಿ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನ ರಕ್ಷಣೆ ಆಗುವುದಿಲ್ಲ ಎಂಬುದಾಗಿ. ಆದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ನಮ್ಮಂತೆ ಆತನು ರಕ್ತ ಮಾಂಸಧಾರಿಯಾಗಿ ಶರೀರಧಾರಿಯಾಗಿ ಕನ್ಯಮರಿಯಲ್ಲಿ ಬಂದು ನಮ್ಮ ಪಾಪದ ಶಿಕ್ಷೆಯನ್ನು ಆ ಶಿಲುಬೆಯಲ್ಲಿ ಹೊತ್ತು ತೀರಿಸುವುದಕ್ಕಾಗಿ ಆತನು ಬಂದನು. ಹಾಗಾದರೆ ಯೇಸು ಕ್ರಿಸ್ತನು ಈ ಶಿಲುಬೆಯಲ್ಲಿ ಆತನು ಹೇಳಿದಂಥ ಮಾತನ್ನು 6ನೇ ಮಾತು ಏನು ನೋಡ್ತೀವಿ ಅಂದರೆ, ಆತನು ತೀರಿತು ಎಂದು ಹೇಳಿ ತಲೆಬಾಗಿಸಿ ಆತ್ಮವನ್ನು ಒಪ್ಪಿಸಿಕೊಟ್ಟನೆಂಬುದಾಗಿ. ಏನು ತೀರಿಸಿದೆ ಎಂಬುದಾಗಿ ನೋಡುವಾಗ ಇಡೀ ನಾವು ಸತ್ಯವೇದನ್ನು ಓದುವಾಗ ಗೊತ್ತಾಗ್ತದೆ, ಹಳ ಒಡಂಬಡಿಕೆ ಕಾಲದಲ್ಲಿ ಒಂದು ಕುಟುಂಬಕ್ಕೆ ಒಂದು ಕುರಿಯನ್ನು ತಂದು ಬಲಿ ಕೊಡ್ತಾ ಇದ್ರು ವರ್ಷಕ್ಕೊಂದ್ಸರಿ. ಅಂದರೆ ಅವರು ಅನೇಕ ಪ್ರಯತ್ನಗಳನ್ನು ಮಾಡ್ತಾ ಇದ್ರು, ದೇವರ ಸನ್ನಿಧಿಗೆ ಬರಬೇಕೆಂಬುದಾಗಿ, ದೇವರ ಸನ್ನಿಧಿಯಲ್ಲಿ ಸೇರಬೇಕೆಂಬುದಾಗಿ ಅವರು ಅನೇಕ ಪ್ರಯತ್ನಗಳು ಮಾಡ್ತಾ ಇದ್ರು. ಬಟ್ ಅದು ಯಾವುದು ಅಸಾಧ್ಯವಾಗಲಿಲ್ಲ, ಅದು ಯಾವುದು ಪರಿಪೂರ್ಣವಾದಂಥ ಯಜ್ಞವಾಗಿ ಕಂಡು ಬರಲಿಲ್ಲ. ಅದಕ್ಕೆ ಇಲ್ಲಿ ನಾವು ನೋಡುವಾಗ ಇಬ್ರಿಯ ಪತ್ರಿಕೆ 10:5 ಮತ್ತು 5ರಿಂದ 7 ಹೀಗೆ ನೋಡ್ತೀವಿ, ಆದದರಿಂದ ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ ದೇವರೇ ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಲಿಲ್ಲ. ಹಳ ಒಡಂಬಡಿಕೆ ಯಜ್ಞ ನೈವೇದ್ಯಗಳು ದೇವರಿಗೆ ಅದು ಇಷ್ಟವಾಗಲಿಲ್ಲ, ಅದು ಸಂತೋಷ ಕೊಡುವಂಥದ್ದಾಗಲಿಲ್ಲ. ಯಾಕಂದರೆ ಅನೇಕ ಇನ್ನೋಸೆಂಟ್ ಪ್ರಾಣಿಗಳು ಮನುಷ್ಯನ ಪಾಪಗೋಸ್ಕರ ಸಾಯುವುದು ದೇವರಿಗೆ ಅದು ನೋಡಿ ಸಂತೋಷ ಪಡಲಿಲ್ಲ. ಸೊ ಅದಕ್ಕೆ ಹೀಗೆ ಹೇಳ್ತಾನೆ, ಸರ್ವಾಂಗ ಹೋಮಗಳಲ್ಲಿಯೂ ದೋಷ ಪರಿಹಾರಕ ಯಜ್ಞಗಳಲ್ಲಿಯೂ ಸಂತೋಷ ಪಡಲಿಲ್ಲ. ಆಗ ನಾನು, ಇಗೋ ದೇವರೇ, ಇಂಥ ಪರಿಸ್ಥಿತಿಯಲ್ಲಿ ಯೇಸು ಕ್ರಿಸ್ತನು ತನ್ನನ್ನು ತಗ್ಗಿಸಿಕೊಂಡ, ಇಗೋ ದೇವರೇ, ನಾನು ನಿನ್ನ ಚಿತ್ತವನ್ನು ನೆರವೇರಿಸಿ ಬಂದಿದ್ದೇನೆ, ಗ್ರಂಥದ ಸುರುಳಿನಲ್ಲಿ ನನ್ನನ್ನು ಕುರಿತು ಬರೆದದೆ ಎಂದು ಹೇಳಿದನು. ಹಾಗಾದರೆ ದೇವನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನು ತಂದೆಯಾದ ದೇವರ ಚಿತ್ತವನ್ನು ಅಥವಾ ಇಡೀ ಲೋಕದ ಮಾನವರ ರಕ್ಷಣೆಯನ್ನು ಆತನು ನೆರವೇರಿಸಿ ಅದನ್ನು ತೀರಿಸುವುದಕ್ಕಾಗಿ ಆತನು ಶಿಲುಬೆ ಮೇಲೆ ಪ್ರಾಣ ಕೊಟ್ಟನು. ಅದಕ್ಕೋಸ್ಕರ ಎಲ್ಲ ತೀರಿತು ಅಂತ ಹೇಳುವಾಗ ಎಲ್ಲ ಮಾನವರ ಪಾಪ ಶಾಪಗಳು ಎಲ್ಲವೂ ಆ ಶಿಲುಬೆ ಮೇಲೆ ಯೇಸು ಕ್ರಿಸ್ತನ ಮರಣದ ಮೂಲಕ ಅದು ತೀರಿಸಲ್ಪಟ್ಟಿದೆ. ಇಡೀ ಫಿನಿಶ್ಡ್ ಅಂದಾಗ ಒಂದು ವೇಳೆ ಸೈತಾನ ಅನ್ಕೊಂಡಿರ್ತಾನೆ ಎಲ್ಲ ಮುಗಿದೋಯ್ತು, ನನ್ನ ಪ್ಲಾನ್ ಸಕ್ಸಸ್ ಆಯ್ತು ಎಂಬುದಾಗಿ ಒಂದು ವೇಳೆ ಸೈತಾನನು ಕ್ಲಾಪ್ ಹೊಡೆದಿರ್ಬೋದು. ಆದರೆ ಅದು ನೆಗೆಟಿವ್ ಮಾತಲ್ಲ, ಅದು ಪಾಸಿಟಿವ್. ಇಡೀ ಮಾನವರಿಗೆ ಆ ಶಿಲುಬೆಯಲ್ಲಿ ರಕ್ಷಣೆ ಉಂಟು ಮಾಡುವಂಥ ಆ ರಕ್ಷಕನ ಕಾರ್ಯ. ಯಾಕಂದರೆ ದೇವರ ವಾಕ್ಯ ಹೀಗೆ ಹೇಳ್ತದೆ, ಪೇತ್ರನ ಪತ್ರಿಕೆಗಳನ್ನ ನಾವು ನೋಡ್ತೀವಿ ನಾವು ಅಲ್ಲ, ದೇವರು ಯೇಸು ಕ್ರಿಸ್ತನ ಮರಣದ ಮುಖಾಂತರ ನಮಗೆ ಜೀವಕರವಾದ ನಿರೀಕ್ಷೆಯನ್ನು ಹುಟ್ಟಿಸಿ ಲಯ ಕಳಂಕ ಕ್ಷಯವಿಲ್ಲದ ಬಾಧ್ಯತೆಯನ್ನು ನಂಬುವವರಾದ ನಮಗೆ ದೊರೆಯಬೇಕೆಂದು ಆತನು ತನ್ನ ಬಲದಿಂದ ನಮ್ಮನ್ನು ಕಾಯ್ತಾ ಇದ್ದಾನೆ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಾದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಬಂದು ಆತನ ಶಿಲುಬೆ ಮೇಲೆ ಎಲ್ಲ ತೀರಿತು ಎಂಬುದಾಗಿ ಹೇಳುವಾಗ, ಕರ್ತನಲ್ಲಿ ಪ್ರಿಯರೇ, ತಂದೆಯಾದ ದೇವರ ಚಿತ್ತವನ್ನು ಆತನು ನೆರವೇರಿಸಿ, ತಂದೆಯು ಆದಿಯಲ್ಲಿ ಸಂಕಲ್ಪಿಸಿ ಉದ್ದೇಶಿಸಿದನ್ನು ಆತನು ಶಿಲುಬೆ ಮೇಲೆ ಅದನ್ನು ತನ್ನ ಮರಣದ ಮೂಲಕ, ತನ್ನ ಶಿಲುಬೆಯ ಆ ಶ್ರಮೆಯ ಮೂಲಕ ಆತನ ಅದನ್ನು ತೀರಿಸಿ ಇಡೀ ಮಾನವ ಕುಲಕ್ಕೆ ಆತನ ರಕ್ಷಣೆಯನ್ನು ಮಾಡಿ ಆ ಕಾರ್ಯವನ್ನು ಆತನು ತೀರಿಸಿದ್ದಾನೆ. ಅದಕ್ಕೋಸ್ಕರ ಅನೇಕ ಬಲಿಗಳು ಸಮರ್ಪಣೆ ಆಗ್ತಾ ಇತ್ತು ಹಳೆ ಒಡಂಬಡಿಕೆ ಕಾಲದಲ್ಲಿ. ವರ್ಷ ಅದು ಬರ್ತಾನೆ ಇತ್ತು. ಆ ಒಂದು ಯಜ್ಞಗಳನ್ನು ಮಹಾಯಾಜಕನು ಅವನು ಏನು ಮಾಡ್ತಾ ಇದ್ದ, ಅವನು ಅರ್ಪಿಸ್ತಾನೆ ಇದ್ದ, ನಿಂತ್ಕೊಳ್ತಾನೆ ಇದ್ದ, ಅವನಿಗೆ ರಷ್ಟೇ ಇಲ್ಲ. ಆದರೆ ಯೇಸು ಕ್ರಿಸ್ತನು ಹೀಗೆ ನಾವು ನೋಡ್ತೀವಿ ಇಬ್ರಿಯ 10:10 ಯೇಸು ಕ್ರಿಸ್ತನು ಒಂದೇ ಸಾರಿ ದೇಹ ಸಮರ್ಪಣೆ ಮಾಡಿ ದೇವರ ಚಿತ್ತವನ್ನು ನೆರವೇರಿಸಿದ್ದರಿಂದಲೇ ನಾವು ಶುದ್ಧರಾದೆವು. ಹಾಗಾದರೆ ತಂದೆಯಾದ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನ ಲೋಕಕ್ಕೆ ಕಳಿಸಿಕೊಟ್ಟಾಗ ಯಾವ ರೀತಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕಳಿಸಿಕೊಟ್ಟಂಥ ತಂದೆಗೆ ಮಾನ ಬರಬೇಕೆಂದು, ಕಳಿಸಿಕೊಟ್ಟಂಥ ತಂದೆಗೆ ಮಹಿಮೆ ಆಗಬೇಕೆಂಬುದಾಗಿ ಆತನು ತಂದೆ ಚಿತ್ತವನ್ನು ಅಥವಾ ಆ ಕ್ರೂರವಾದ ಶಿಲುಬೆ ಮರಣವನ್ನು ಆತನು ಹೊತ್ತು ತೀರಿಸುವಂಥ ಕಾರ್ಯವನ್ನು ಆತನು ಮಾಡಿದ್ದಾನೆ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ಯಾಕಂದರೆ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ತಂದೆ ಚಿತ್ತವನ್ನು ವಿಧೇಯನಾಗಿ ದೇವರಿಗೆ ಏನೋ ಸಂಪೂರ್ಣ ತನ್ನನ್ನು ಸಮರ್ಪಿಸಿಕೊಂಡು ಎಲ್ಲ ಮಾನವರ ಪಾಪಗಳನ್ನು ತನ್ನ ದೇಹದ ಮೇಲೆ ಆತನು ಹೊತ್ತುಕೊಂಡು ಶಿಲುಬೆಯಲ್ಲಿ ಮರಣ ತಾಳಿ ತನ್ನ ಪವಿತ್ರವಾದ ರಕ್ತದ ಮೂಲಕ
ತೊಳೆದು ಶುದ್ಧರನ್ನಾಗಿ ಮಾಡಿ ತಂದೆಯಾದ ದೇವರ ಚಿತ್ತವನ್ನು ಸಂಪೂರ್ಣವಾಗಿ ನೆರವೇರಿಸಿ ಆತನು ತೀರಿಸಿದ್ದಾನೆ. ನಮ್ಮ ಪಾಪಗಳನ್ನು, ನಮ್ಮ ಶಾಪಗಳನ್ನು ತೀರಿಸಿದ್ದಾನೆ. ಎಲ್ಲ ಯಜ್ಞಗಳು, ಇನ್ನು ಮುಂದೆ ಯಾವ ಯಜ್ಞಗಳ ಅವಶ್ಯಕತೆ ಇಲ್ಲ. ಯಾಕಂದರೆ ಒಂದೇ ಸಾರಿ ಯೇಸು ಕ್ರಿಸ್ತನ ಪವಿತ್ರವಾದಂಥ ಆತನ ಯಜ್ಞವು ತಂದೆಗೆ ನಿತ್ಯ ಸಮಾಧಾನ ಉಂಟು ಮಾಡಿ ನಿತ್ಯಕ್ಕೂ ನಿಲ್ಲುವಂಥ ಯಜ್ಞವಾಯಿತು. ಅದಕ್ಕೋಸ್ಕರ ಹೀಗೆ ನೋಡ್ತೀವಿ ನಾವು, ಯೇಸು ತನ್ನನ್ನೇ ಯಜ್ಞವಾಗಿ ಶಿಲುಬೆಯಲ್ಲಿ ಸಮರ್ಪಿಸೋದ್ರ ಮೂಲಕವಾಗಿ ತೀರಿತು ಎಂದು ಹೇಳಿ ತಂದೆಯಾದ ದೇವರು ಆದಿಯಲ್ಲಿ ಆತನು ಉದ್ದೇಶಿಸಿದ್ದನ್ನು ಆತನು ನೆರವೇರಿಸಿ ಅದನ್ನು ತೀರಿಸಿದ್ದಾನೆ. ಅದಕ್ಕೋಸ್ಕರ ನಾವು ಮತ್ತೆ ಇಬ್ರಿಯ ಪತ್ರಿಕೆ 10:12 ಹೀಗೆ ನೋಡ್ತೀವಿ, ಆದರೆ ಈ ಯಾಜಕನು ಪಾಪ ನಿವಾರಣೆಗೋಸ್ಕರ ನಿರಂತರವಾಗಿ ನಿಲ್ಲುವ ಒಂದೇ ಯಜ್ಞವನ್ನು ಸಮರ್ಪಿಸಿ ದೇವರ ಬಲಗಡೆಯಲ್ಲಿ ಕೂತುಕೊಂಡನು. ಸೊ ಯಾವ ಯಾಜಕನು ಹಳವಡಬಡಿ ಕಾಲದಲ್ಲಿ ಅವನು ಕೂತ್ಕೊಂಡಂತ ಇಲ್ಲ, ಅವನು ನಿಂತ್ಕೊಂಡಿರ್ತಾನೆ. ಯಾಕೆ ತೀರ್ಲಿಲ್ಲ ಅಲ್ಲಿ ಆ ಪಾಪ ಪರಿಹಾರ. ಮತ್ತೆ ಆ ಬಲಿಗಳು, ಆ ಯಜ್ಞಗಳು ಮತ್ತೆ ಮನುಷ್ಯನ ಪಾಪಗಳನ್ನು ನೆನಪಿಗೆ ತರ್ತಾ ಇತ್ತು. ಗಿಲ್ಟು, ಒಂಥರ ಕಾನ್ಷಿಯಸ್, ಮನಸ್ಸಾಕ್ಷಿ ಚುಚ್ತಾ ಇತ್ತು. ಆದರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಯೇಸು ಕ್ರಿಸ್ತನು ನಮಗೋಸ್ಕರ ತನ್ನನ್ನೇ ಆತನು ಪವಿತ್ರವಾದಂಥ ಯಜ್ಞವಾಗಿ ಆ ಶಿಲುಬೆ ಮೇಲೆ ಆತನು ತನ್ನನ್ನು ಮರಣಕ್ಕೆ ಒಪ್ಪಿಸಿಕೊಡೋದ್ರ ಮೂಲಕ ತಂದೆಯ ಚಿತ್ತವನ್ನು ತೀರಿಸಿ ಆ ಯಜ್ಞವು ನಿತ್ಯಕ್ಕೂ ನಿಲ್ಲುವಂಥ. ಅದಕ್ಕೆ ಕರ್ತನಲ್ಲಿ ಪ್ರೇರೆ, ಇವತ್ತು ಕೂಡ ಯಾರೇ ಆಗಿರ್ಬೋದು, ಯೇಸು ಕ್ರಿಸ್ತನ ಬಳಿಗೆ ಬಂದು ಆತನ ಸ್ವಂತ ರಕ್ಷಕರಾಗಿ ಅಂಗೀಕರಿಸಿಕೊಂಡು ಆ ಪಾಪ ಪರಿಹಾರ ಹೊಂದಿಕೊಂಡ್ರೆ ಅವ್ರಿಗೆ ನಿತ್ಯ ಜೀವ, ನಿರಂತರವಾದ ರಕ್ಷಣೆ ದೇವರು ಕೊಡ್ತಾನೆ. ಆದ ಕಾರಣ ನಾವೇನು ನೋಡ್ತೀನಿ ಅಂದರೆ, ಇಲ್ಲಿ ಯೇಸು ಕ್ರಿಸ್ತನು ಕೂಡ ಒಂದೇ ಸಾರಿ ತನ್ನನ್ನು ಯಜ್ಞವಾಗಿ ಸಮರ್ಪಿಸಿ ತಂದೆಗೆ ಮೆಚ್ಚುಗೆಯಾದಂಥ ಯಜ್ಞವಾಗಿ ನಿತ್ಯಕ್ಕೂ ನಿಲ್ಲುವಂಥದ್ದಾಗುವಂತೆ ಆತನ ತಂದೆ ಬಲಗಳಲ್ಲಿ ಕೂತುಕೊಂಡರು. ನಾವು ಯೋಹಾನ ಸುವಾರ್ತೆ 17:4 ಹೀಗೆ ನೋಡ್ತೀವಿ, ಮಾಡಬೇಕೆಂದು ನೀನು ನನಗೆ ಕೊಟ್ಟ ಕೆಲಸವನ್ನು ನಾನು ನೆರವೇರಿಸಿ ನಿನ್ನನ್ನು ಭೂಲೋಕದಲ್ಲಿ ಮಹಿಮೆ ಪಡಿಸಿದನು. ಹಾಗಾದರೆ ಯೇಸು ಕ್ರಿಸ್ತನು ಆ ಮಹಿಮೆಯನ್ನು ಯಾವ ರೀತಿ ಅಂದರೆ ತಂದೆಯಾದ ದೇವರು ಈ ಲೋಕಕ್ಕೆ ಆತನು ಕಳಿಸಿಕೊಟ್ಟಂಥ ಉದ್ದೇಶವನ್ನು, ಆ ಕ್ರೂಜೆಯ ಮರಣವನ್ನು, ಆ ಶಿಲುಬೆ ಮೇಲೆ ತಂದೆ ಚಿತ್ತವನ್ನು, ಆ ಮರಣವನ್ನು ನೆರವೇರಿಸುವುದರ ಮೂಲಕ ತಂದೆಯನ್ನು ಘನಪಡಿಸಿ ಮಹಿಮೆ ಪಡಿಸಿದ್ದಾನೆ. ಹಾಗಾದರೆ ಇವತ್ತು ನಿನ್ನ ಈ ಒಂದು ಸಂದೇಶದ ಮೂಲಕ ಅಪ್ಲಿಕೇಶನ್ ಏನಂದರೆ, ಹೇಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕಳಿಸಿಕೊಟ್ಟ ತಂದೆಗೆ ಮಾನ ಬರುವಂತೆ, ತಂದೆಯ ಚಿತ್ತಕ್ಕೆ ಒಳಗಾಗಿ ತಂದೆಗೆ ಮಹಿಮೆ ತರುವಂತೆ, ತಂದೆ ಚಿತ್ತಕ್ಕೆ ಒಳಗಾಗಿ ತನ್ನನ್ನು ಶಿಲುಬೆ ಮೇಲೆ ಒಪ್ಪಿಸಿಕೊಟ್ಟ ತಂದೆಯನ್ನು ಘನಪಡಿಸಿದನು. ಅದೇ ರೀತಿಯಾಗಿ ವಾಕ್ಯ ಕೇಳುತ್ತಾ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಮಗೆ ರಕ್ಷಣೆ ಸಿಕ್ಕಿರುವಂಥದ್ದು ಅದು ಸಾಧಾರಣವಾದ ವಿಷಯವಲ್ಲ. ಯೇಸು ಕ್ರಿಸ್ತನು ಆತನು ಶಿಲುಬೆ ಮೇಲೆ ತನ್ನನ್ನು ಸಂಪೂರ್ಣವಾಗಿ ಮರಣಕ್ಕೆ, ಆ ಕ್ರೂರದ ಮರಣಕ್ಕೆ ಒಪ್ಪಿಸಿಕೊಟ್ಟು ತಂದೆಯ ಚಿತ್ತವನ್ನು ನೆರವೇರಿಸಿ ಅದನ್ನು ತೀರಿಸಿ ಇಡೀ ಮಾನವರಿಗೆ ನಿತ್ಯ ಸಂತೋಷವನ್ನು, ಸಮಾಧಾನ ಉಂಟು ಮಾಡಿದ್ದಾನೆ. ಈ ಕಾರಣದಿಂದ ನಾವು ಕೂಡ ಅದೇ ಮಾರ್ಗದಲ್ಲಿ ಯೇಸು ಕ್ರಿಸ್ತ ನಮಗೆ ಒಂದು ಮಾದರಿಯನ್ನು ಬಿಟ್ಟು ಹೋಗಿದ್ದಾನೆ. ತನ್ನ ಹೆಜ್ಜೆ ಜಾಡಿಯಲ್ಲಿ ನಡಿಬೇಕೆಂಬುದಾಗಿ ನಾವು ಅನೇಕ ಸಾರಿ ಧ್ಯಾನ ಮಾಡ್ತೇವೆ. ಕ್ರೂಜೆಯ ಆ 7 ಮಾತುಗಳನ್ನು ಧ್ಯಾನ ಮಾಡ್ತೇವೆ. ಅದು ಬರೀ ನಮಗೆ ಸೀಸನಲ್ ಆಗಿ ಧ್ಯಾನ ಮಾಡಿ ಹೋಗೋದಕ್ಕಲ್ಲ, ನಮ್ಮ ಇಹಲೋಕದ ಈ ಯಾತ್ರೆಯಲ್ಲಿ ಈ ಯೇಸು ಕ್ರಿಸ್ತನ ಶಿಲುಬೆಯ ಈ ಧ್ಯಾನವನ್ನು ಮಾಡಿ ಅದನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಆತನು ನಡೆದಂಥ ಹಾದಿಯಲ್ಲಿ ನಾವು ಕೂಡ ನಡೆದು ತಂದೆ, ಮಗ, ಪರಿಶುದ್ಧಾತ್ಮ ದೇವರನ್ನು ನಾವು ಮಹಿಮೆ ಪಡಿಸುವಂಥವರಾಗಬೇಕು. ಆದ ಕಾರಣ ನಾವು ನೋಡುವಾಗ ಪ್ರಿಯರೇ, ನಾವು ಈ ಲೋಕದಲ್ಲಿ ನಮ್ಮನ್ನು ಕೂಡ ದೇವರು ಒಂದು ಉದ್ದೇಶವಾಗಿಟ್ಟಿದ್ದಾನೆ. ದೇವರು ಒಂದು ಉದ್ದೇಶದಿಂದ ನಮ್ಮನ್ನು ಆರಿಸಿಕೊಂಡಿದ್ದಾನೆ, ನೇಮಿಸಿದ್ದಾನೆ. ಅದನ್ನು ನಾವು ಪ್ರಾರ್ಥನಾ ಪೂರ್ವಕವಾಗಿ ತಿಳಿದುಕೊಂಡು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆ ಚಿತ್ತವನ್ನು ನೆರವೇರಿಸುವುದರ ಮೂಲಕ ಶಿಲುಬೆಯಲ್ಲಿ ತನ್ನನ್ನೇ ಮರಣಕ್ಕೆ ಒಪ್ಪಿಸಿ ನಮ್ಮನ್ನು ಶುದ್ಧರನ್ನಾಗಿ ಮಾಡಿ ತಂದೆಯನ್ನು ಮಹಿಮೆ ಪಡಿಸಿದ ಹಾಗೆಯೇ ನಾವು ಈ ಲೋಕದಲ್ಲಿ ಜೀವದಿಂದಿರುವ ತನಕ ದೇವರ ಚಿತ್ತದಿಂದ ನಡೆದು ದೇವರನ್ನು ಮಹಿಮೆ ಪಡಿಸೋಣ. ದಾವೀದನು ಒಂದು ಮಾತು ಹೇಳ್ತಾನೆ, ಕೀರ್ತನೆ 143:10, ನಿನ್ನ ಚಿತ್ತದಂತೆ ನಡ್ಕೊಳ್ಳುವುದನ್ನು ನನಗೆ ಕಲಿಸು, ನೀನೇ ನನ್ನ ದೇವರು ನೀನಲ್ಲವೋ, ಶುಭಕಾರಿಯಾಗಿರುವ ನಿನ್ನ ಆತ್ಮನು ನನ್ನನ್ನು ಮಟ್ಟ ನೆಲದಲ್ಲಿ ನಡೆಸಲಿ. ಸೊ ದಾವೀದನ ಪ್ರಾರ್ಥನೆ ಏನು? ನಿನ್ನ ಚಿತ್ತದಂತೆ ನಡ್ಕೊಳ್ಳುವುದನ್ನು ನನಗೆ ಕಲಿಸು. ಹಾಗಾದರೆ ದೇವನಾಮಕ್ಕೆ ಸ್ತೋತ್ರವಾಗಲಿ. ಈ ಕ್ರೂಜೆಯ 6ನೇ ವಿಷಯದಲ್ಲಿ ನಾವು ಎಲ್ಲ ತೀರ್ಥವನ್ನು ಯೋಚಿಸುವಾಗ ಇದರಲ್ಲಿ ನಾವು ತಿಳ್ಕೊಳ್ಳೋದೇನೆಂದರೆ, ನಾವು ಕೂಡ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿದ ಮೇಲೆ ಆತನ ಹೆಜ್ಜೆದಾರ ನಡೆದು ಹೇಗೆ ಆತನ ತಂದೆಯ ಚಿತ್ತವನ್ನು ನೆರವೇರಿಸುವುದ್ರ ಮೂಲಕ ತಂದೆಯನ್ನು ಮಹಿಮೆ ಪಡಿಸಿದನು, ಘನಪಡಿಸಿದನು, ಹಾಗೆ ಕರ್ತನಲ್ಲಿ ಪ್ರಿಯರೇ, ಈ ಒಂದು ಸಂದೇಶದ ಮೂಲಕ ನಾವು ಕೂಡ ಈ ಲೋಕದಲ್ಲಿ ಇರುವಷ್ಟು ಕಾಲ ನಮ್ಮ ಪ್ರಯಾಣ ತೀರುವ ತನಕ ನಾವು ದೇವರ ಚಿತ್ತವನ್ನು ತಿಳಿದು ನಾವು ಅದರಂತೆ ನಡೆದು ದೇವರನ್ನು ಘನಪಡಿಸೋಣ. ದೇವರು ವಾಕ್ಯಗಳನ್ನು ಆಶೀರ್ವದಿಸಲಿ. ಆಮೆನ್. Jesus
ಪರಿಶುದ್ಧ ನಾಮಕ್ಕೆ ಅನಂತನಂತ ಸ್ತೋತ್ರವಾಗಲಿ. ಇವತ್ತು ಒಂದು ವಿಶೇಷವಾದ ದಿನ. ಈ ದಿನಕ್ಕೆ ಶುಭ ಶುಕ್ರವಾರ ಅಂತ ಹೆಸರು. ಗುಡ್ ಫ್ರೈಡೇ. ಇವತ್ತು ಆನ್ಲೈನ್ ನಿಮ್ಮ ಜೊತೆಗೆ ಬಂದಿದ್ದೀವಿ. ಗುಡ್ ಫ್ರೈಡೇ ಒಂದು ಸಂದೇಶವನ್ನು ಕರ್ತನು ನನಗೆ ಕೊಟ್ಟಿರುವ ಕಾರಣವಾಗಿ ಅದನ್ನು ಹಂಚಿಕೊಳ್ಳುವಂತೆ ನಾನಿಲ್ಲಿ ಬಂದು ನಿಂತ್ಕೊಂಡಿದ್ದೇನೆ. ಕರ್ತನು ನನ್ನೊಂದಿಗೆ ಮಾತನಾಡಲಿ, ನಿಮ್ಮೊಂದಿಗೆ ಮಾತನಾಡಲಿ ಅನ್ನುವಂಥ ಒಂದು ಆಸೆ ಆಗಿದೆ. ಅದಕ್ಕೋಸ್ಕರ ಆತನ ಸಹಾಯಕ್ಕಾಗಿ ತಲೆಬಾಗಿಸಿ ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ನಮ್ಮ ತಂದೆಯಾದ ದೇವರೇ, ನಿನ್ನ ಮಗನು ನನ್ನನ್ನು ಒಬ್ಬೊಬ್ಬರ ರಕ್ಷಕನಾಗಿರುವ ಯೇಸು ಸ್ವಾಮಿಯನ್ನು ಈ ಪ್ರಪಂಚಕ್ಕೆ ಕಳಿಸಿಕೊಟ್ಟಿದ್ದಕ್ಕಾಗಿ ನಿನಗೆ ಅನಂತ ಅನಂತ ಸ್ತೋತ್ರವಾಗಲಿ. ಯೇಸುವೆ, ನೀನು ಒಪ್ಪಿಕೊಂಡು ಈ ಭೂಮಿಗೆ ಬಂದು ಶ್ರಮೆಪಟ್ಟು ಕರ್ತನೆ ನೀನು ಪ್ರಾಣವನ್ನು ಕೊಟ್ಟು ಸತ್ತು ಹೂಣಲ್ಪಟ್ಟು ಎದ್ದು ಬಂದಿದ್ದೆ. ಇದಕ್ಕಾಗಿ ನಿನಗೆ ಸ್ತೋತ್ರಪ್ಪ. ಕರ್ತನೆ, ನಿನ್ನ ವಿಶೇಷವಾದ ಪ್ರೀತಿಗಾಗಿ ಸ್ತೋತ್ರ. ಇವತ್ತು ನಿನ್ನ ಪ್ರೀತಿಯನ್ನು ವರ್ಣಿಸುವುದಕ್ಕೆ, ವಿವರಿಸುವುದಕ್ಕೆ ಕರ್ತನೆ ನನ್ನಲ್ಲೇ ಆಗಲಿ ನಮ್ಮಲ್ಲೇ ಆಗಲಿ ಅದನ್ನು ಗ್ರಹಿಸುವುದಕ್ಕೆ ಕೂಡ ಕರ್ತನೆ ಬಲ ಇಲ್ಲದೆ ಇರ್ಬೋದು. ಆದರೆ ಯೇಸುವೆ, ಪರಿಶುದ್ಧಾತ್ಮ ದೇವರೇ, ನೀನು ಮಾತನಾಡು, ನಮ್ಮನ್ನು ಬದಲಾಯಿಸು. ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಬೇಡಿದ್ದು ನಮ್ಮ ತಂದೆ, ಆಮೆನ್. ಪ್ರಿಯ ದೇವಜನರೇ, ಇವತ್ತು ಶುಭ ಶುಕ್ರವಾರದ ಒಂದು ಸಂದೇಶ. ಇವತ್ತು ಪ್ರಪಂಚದಾದ್ಯಂತ ನೋಡುವಾಗ ಇದನ್ನು ಒಂದು ಆಚರಣೆಗೆ ಅನ್ನೋಕ್ಕಿಂತ, ಆಚರಣೆಗೆ ತರುವಂಥದ್ದು ಅನ್ನೋಕ್ಕಿಂತ ಅನೇಕ ಸಭೆಗಳಲ್ಲಿ ಕರ್ತನ ಶಿಲುಬೆಯನ್ನು, ಯೇಸು ಕ್ರಿಸ್ತನ ಶಿಲುಬೆಯನ್ನು, ಆತನು ಪಟ್ಟಂಥ ಶ್ರಮೆಯನ್ನು ನಾವು ಧ್ಯಾನ ಮಾಡ್ತಿರ್ತೇವೆ. ಇವತ್ತು ಮೊದಲನೇದಾಗಿ ಒಂದು ವಚನವನ್ನು ಓದಿಕೊಳ್ಳೋಣ. ಮಾರ್ಕನು ಬರೆದ ಸುವಾರ್ತೆಯಲ್ಲಿ 10ನೇ ಅಧ್ಯಾಯದಲ್ಲಿ ನಾವೊಂದು ವಚನವನ್ನು ನಾವು ಓದಿಕೊಳ್ಳೋಣ. 45ನೇ ವಚನ. ಮನುಷ್ಯ ಕುಮಾರನು ಸಹ ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನು ಈಡುಕೊಡುವುದಕ್ಕೂ ಬಂದನು ಎಂದು ಹೇಳಿದನು. ನೋಡಿ, ಎಷ್ಟು ಕ್ಲಿಯರ್ ಆಗಿ ಬರೆಯಲ್ಪಟ್ಟಿದೆ. ದ ಮಿಷನ್ ಸ್ಟೇಟ್ಮೆಂಟ್ ಅಂತ ಇರ್ತದೆ. ಮಿಷನ್ ಸ್ಟೇಟ್ಮೆಂಟ್ ಅಂದರೆ ಉದ್ದೇಶದ ಒಂದು ಸ್ಟೇಟ್ಮೆಂಟ್. ಯೇಸು ಸ್ವಾಮಿಯ ಉದ್ದೇಶದ ಸ್ಟೇಟ್ಮೆಂಟ್ ಏನಂತಂದರೆ, ಆತನು ರಕ್ಷಿಸುವುದಕ್ಕೆ, ಮಾನವ ಕುಲವನ್ನು ರಕ್ಷಿಸುವುದಕ್ಕೆ, ತನ್ನ ಪ್ರಾಣವನ್ನು ಈಡುಕೊಡುವುದಕ್ಕೆ ಯೇಸು ಸ್ವಾಮಿ ಬಂದಿದ್ದೇ ಈ ಪ್ರಪಂಚದಲ್ಲಿ. ಆತನು ತನ್ನ ಪ್ರಾಣವನ್ನು ಕೊಟ್ಟು ನಮ್ಮನ್ನು ರಕ್ಷಿಸುವುದಕ್ಕೋಸ್ಕರ. ಪ್ರಾಣವನ್ನು ಕೊಡುವುದು ಸಾಯುವ ವಿಚಾರ ಮಾತಾಡಿದ್ನಾ? ನಿಜ. ನಿಮಗೆ ಗೊತ್ತಾ, ಯೇಸು ಕ್ರಿಸ್ತನನ್ನು ಆತನು ಹುಟ್ಟಿದಾಗಲೇ ಆತನನ್ನು ಸಾಯಿಸಬೇಕಂತ ಹೆರೋದ್ ಮಹಾರಾಜನು ಹೊರಟಿದ್ದನೆಂದ್ಬಿಟ್ಟು ನಾವು ನೋಡ್ತೇವೆ. ಯೇಸು ಕ್ರಿಸ್ತನನ್ನು ಅನೇಕ ಸಾರಿ ಆತನನ್ನು ಸಾಯಿಸಬೇಕು ಅಂತ ಜನರು ಪ್ರಯತ್ನ ಪಟ್ಟರು. ಅಧಿಕಾರಿಗಳಾಗ್ಬೋದು, ಶಾಸ್ತ್ರಿಗಳಾಗ್ಬೋದು, ಪರಿಸರ ಆಗ್ಬೋದು, ಸಾಧಾರಣ ಜನರಾಗ್ಬೋದು. ಈ ವಾಕ್ಯಗಳನ್ನು ಕೇಳಿಸಿಕೊಂಡಿರುವಂಥ ಜನರು ಆತನನ್ನು ಕಲ್ಲೆಸೆದು ಕೊಲ್ಲಬೇಕು ಅಂತ, ಬೇರೆ ಬೇರೆ ರೀತಿಯಲ್ಲಿ ಕೊಲ್ಲಬೇಕು ಅಂತ ಹೊರಟಿದ್ದರು. ಯೇಸು ಸ್ವಾಮಿ ಹುಟ್ಟಿದಾಗಲೇ ಹೆರೋದನು ಹೇಳಿದ್ದೇನೆಂತಂದರೆ, ಆ ಜೋಯಿಸರಿಗೆ ಹೇಳಿದ, ನೀವು ಆ ಮಗುವನ್ನು ಕಂಡುಕೊಂಡ್ಮೇಲೆ ನನಗೆ ಬಂದು ಹೇಳ್ರಿ, ನಾನು ಕೂಡ ಹೋಗಿ ಆರಾಧನೆ ಮಾಡಬೇಕು ಅಂತ. ಆದರೆ ಆರಾಧನೆ ಮಾಡುವಂಥದ್ದು ಗಿಫ್ಟ್ ತೊಗೊಂಡು ಹೋಗಿ ಆರಾಧನೆ ಮಾಡುವಂಥ ಅಥವಾ ಅನೇಕ ಕೊಡುಗೆಗಳನ್ನು ತೊಗೊಂಡು ಆರಾಧನೆ ಮಾಡುವಂಥದ್ದಲ್ಲ. ಹೆರೋದಂದು ಒಂದು ಕತ್ತಿ ಇಟ್ಕೊಂಡು ಹೋಗಿ ಆ ಮಗುವನ್ನು ಸಾಯಿಸಬೇಕಂತ ಹೊರಟಿದ್ದ. ಯಾಕಂತಂದರೆ ಈತನು ಯಹೂದ್ಯರ ಅರಸನಾಗಿ ಹುಟ್ಟಿದ್ದ. ಯಾರು? ಯೇಸು ಸ್ವಾಮಿ. ಹಾಗಾದರೆ ಹೆರೋದನು ಯೇಸು ಕ್ರಿಸ್ತನು ಹುಟ್ಟಿದ ತಕ್ಷಣ ಆ ಟೈಮ್ನಲ್ಲೇ ಸುಮಾರು 2 ವರ್ಷದಲ್ಲಿ ಸಾಯಿಸಬೇಕಂತ ಹೊರಟಿದ್ದ. ಆದರೆ ಇವಾಗ ಒಂದು ಕೆಲಸ ಮಾಡೋಣ, 30 ವರ್ಷ ಫಾಸ್ಟ್ ಫಾರ್ವರ್ಡ್ ಮಾಡೋಣ. 30 ವರ್ಷ ಫಾಸ್ಟ್ ಫಾರ್ವರ್ಡ್ ಮಾಡಿಬಿಟ್ಟು ಈಗ ನಡೀತಿರುವಂಥ ಘಟನೆಗಳ ವಿಷಯದಲ್ಲಿ ನಾವೊಂದು ಸ್ವಲ್ಪ ನೋಡೋಣ. ಏನಾಯಿತು ಅಂತಂದರೆ, ಯೇಸು ಕ್ರಿಸ್ತನ ದೀಕ್ಷಾಸ್ನಾನ ಆದಮೇಲೆ ಆತನು ಅರಣ್ಯಕ್ಕೆ ಹೋದ. ಯಾವುದಕ್ಕೋಸ್ಕರ? ಸೈತಾನನಿಂದ ಶೋಧಿತನಾಗುವುದಕ್ಕೆ. ಸೈತಾನ ಒಂದು ಶೋಧನೆಯಲ್ಲಿ ಯೇಸು ಸ್ವಾಮಿಯನ್ನು ದೇವಾಲಯದ ಒಂದು ಶಿಖರಕ್ಕೆ ಅಥವಾ ಒಂದು ಉತ್ತುಂಗಕ್ಕೆ ಅಲ್ಲಿ ಕರ್ಕೊಂಡು ಹೋಗಿ, ಇಲ್ಲಿಂದ ನೀನು ಧುಮುಕು, ದೇವರು ನಿನಗೆ ಆ ದೂತರನ್ನ ಕಳಿಸ್ತಾನೆ, ಅವ್ರ ದೂತರು ನಿನ್ನ ಕೈಯಲ್ಲಿ ಎತ್ಕೊಳ್ತಾರೆ ಅಂತ ಸಾಮ್ 91 ಕೀರ್ತನೆ 91ನೇ ಅಧ್ಯಾಯದಲ್ಲಿ ಒಂದು ವಚನವನ್ನು ಯೇಸು ಸ್ವಾಮಿಗೆ ಹೇಳೋದಕ್ಕೆ ಪ್ರಯತ್ನ ಪಟ್ಟ. ಅಲ್ಲಿಯೂ ಕೂಡ ಒಂದು ರೀತಿಯಲ್ಲಿ ಒಂದು ಪ್ರಯತ್ನ ಇತ್ತು. ಆಮೇಲೆ ಏನಾಯಿತು ಅಂತಂದರೆ, ಇದಾದ ಮೇಲೆ ಯೇಸು ಕ್ರಿಸ್ತನ 3ನೇದಿದು ಯಾವುದು ಅಂತಂದರೆ, ನಜರೇತಿಗೆ ಬರ್ತಾನೆ. ಯೇಸು ಕ್ರಿಸ್ತನ ತನ್ನ ಊರು, ಸ್ವಂತ ಊರಾಗಿರುವಂಥ ನಜರೇತಿಗೆ ಬಂದು ಅಲ್ಲಿ ಪ್ರಸಂಗ ಮಾಡುವಂಥ ಸಮಯದಲ್ಲಿ ತನ್ನ ವಿಷಯದಲ್ಲಿ ಯೆಶಾಯನು ಬರೆದ ಗ್ರಂಥದಲ್ಲಿ ಇರುವಂಥ ಪ್ರವಾದನ ಗ್ರಂಥವನ್ನು
ಹೇಳೋದಕ್ಕೆ ಪ್ರಯತ್ನ ಪಟ್ಟಾಗ ಅಲ್ಲಿರುವಂಥ ಜನರು ಅವ್ರು ಏನು ಮಾಡ್ತಾರಂತಂದರೆ ಆತನನ್ನು ತಮ್ಮ ಊರು ಕಟ್ಟಿರುವಂಥ ಆ ಬೆಟ್ಟದ ತುದಿಗೆ ಕರ್ಕೊಂಡು ಹೋಗಿ ಅಲ್ಲಿಂದ ಆತನನ್ನು ನೂಕಿ ಬಿಟ್ಟು ಸಾಯಿಸಬೇಕು ಅಂತ ಹೊರಟಿರ್ತಾರೆ. ಪ್ರಿಯ ಸಹೋದರ ಸಹೋದರಿ, ಹೆರೋದನ ಕೈಯಿಂದ ಸಾಯೋದಕ್ಕೆ ಬರಲಿಲ್ಲ, ಸೈತಾನನು ಹೇಳಿ ಎಗರಿ ಅಲ್ಲಿಂದ ಸಾಯೋದಕ್ಕೆ ಬರಲಿಲ್ಲ ಯೇಸು ಸ್ವಾಮಿ. ಜನರ ಒತ್ತಡದಿಂದ ಅಲ್ಲಿಂದ ತಳ್ಳಲ್ಪಟ್ಟು ಕೆಳಗಡೆ ಬಿದ್ದು ಸಾಯೋದಕ್ಕೆ ಯೇಸು ಕ್ರಿಸ್ತನು ಬರಲಿಲ್ಲ. ಯೇಸು ಕ್ರಿಸ್ತನು ಹೇಗೆ ಸಾಯ್ತಾನೆ ಅನ್ನುವಂಥ ಒಂದು ಆ ವಿಷಯ ಆಗಲೇ ಹಳೆ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟಿದ್ದು. ಪ್ರತಿ ಒಂದು ಡೀಟೇಲ್ಸ್ ನಾವು ನೋಡ್ತಾ ಇದ್ದೇವೆ. ಆಮೇಲೆ ಏನಾಯಿತು ಅಂತಾರೆ, ಇನ್ನೊಂದು ಸಾರಿ ಯೇಸು ಕ್ರಿಸ್ತನ ಸೇವೆಯ 3ನೇ ವರ್ಷದಲ್ಲಿ ನಾವು ನೋಡುವಾಗ ಆತನೊಂದು ಸ್ಟೇಟ್ಮೆಂಟ್ ನೋಡಿತಾನೆ. ಏನಂತಂದರೆ, ಅಬ್ರಹಾಮನಿಗಿಂತ ಮುಂಚೆ ನಾನಿದ್ದವನು ಅಂತ, ಐ ಆಮ್ ಬಿಫೋರ್ ಅಬ್ರಹಾಮ್ ವಾಸ್ ಐ ಆಮ್ ಅಂತಾನೆ. ಹಂಗೆ ಅಂದ ತಕ್ಷಣ ಅವರು ಕಲ್ತುಕೊಳ್ತಾರೆ ಯೇಸು ಕ್ರಿಸ್ತನನ್ನು ಹೊಡೆಯೋದಕ್ಕೆ. ಯೇಸು ಕ್ರಿಸ್ತನನ್ನು ಹೊಡೆದು ಸಾಯಿಸೋದಕ್ಕೆ, ಸುಮ್ಮನೆ ಹೊಡೆದು ಓಡಿಸೋದಕ್ಕಲ್ಲ, ಸಾಯಿಸೋದಕ್ಕೇ ಕಲ್ತುಕೊಳ್ತಾರೆ ಪ್ರಿಯ ಸಹೋದರ ಸಹೋದರಿ. ಆದರೆ ಕರ್ತನು ಅಲ್ಲಿಂದ ಕೂಡ ತಪ್ಪಿಸ್ಕೊಂಡು ಹೊರಟೋಗ್ತಾನೆ. ಮತ್ತು 5ನೇ ಸಾರಿ ನೋಡಬೇಕಾಗಿದ್ರೆ ಮತ್ತೆ ನಾನು ನನ್ನ ತಂದೆ ಒಂದೇ ಆಗಿದ್ದೇವೆ ಅಂದ ತಕ್ಷಣ ಮತ್ತೆ ತಿರುಗಿ ಕಲ್ಲುಗಳನ್ನು ಎತ್ತಿಕೊಂಡು ಹೊಡೆಯೋದಕ್ಕೆ ಹೋಗ್ತಾರೆ. ಆದರೆ ಯೇಸು ಕ್ರಿಸ್ತನು ಈ ರೀತಿಯಾಗಿ ಸಾಯೋದಕ್ಕೆ ಬರಲಿಲ್ಲ. ಹಾಗಾದರೆ ಯಾವ ರೀತಿಯಾಗಿ ಸಾಯಬೇಕು ಯೇಸು ಕ್ರಿಸ್ತನು? ಯಾಕೆ ಇದೇ ರೀತಿಯಾಗಿ ಸಾಯಬೇಕು ಯೇಸು ಕ್ರಿಸ್ತನು? ಯಾಕೆ ಕ್ರೂಜನೇ ಏರಬೇಕು ಯೇಸು ಕ್ರಿಸ್ತನು? ಯಾಕೆ ಶ್ರಮೆಯನ್ನು ತಾಳಬೇಕು? ಯಾಕೆ ಆ ಒಂದು ಕೊರಡೆಯಿಂದ ಹೊಡೆಸಿಕೊಳ್ಳಬೇಕು? ಆತನ ಬಾಸುಂಡೆಗಳು ಯಾಕೆ ಆವತ್ತು ಬೀಳಬೇಕು? ತಳ್ಳಲ್ಪಟ್ಟಿದ್ರೆ ಬಾಸುಂಡೆಗಳು ಬೀಳ್ತಿರಲಿಲ್ಲ. ಅನೇಕ ಅದು ಒಂದು ಬಾಸುಂಡೆ ವಿಷಯದಲ್ಲಿ ಮಾತ್ರ ಅಲ್ಲ, ಅನೇಕ ಪ್ರವಾದನಾ ಗ್ರಂಥಗಳು ನೆರವೇರಿವೆ ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಮಾತ್ರ. ಯೇಸು ಕ್ರಿಸ್ತನ ಜನನ ಮತ್ತು ಆತನ ಸೇವೆ ವಿಚಾರದಲ್ಲಿ 16 ನೇರವಾದ ಪ್ರವಾದನಾ ವಾಕ್ಯಗಳು ನೆರವೇರಿವೆ ನೇರವಾಗಿ. ಆದರೆ ಆತನ ಮರಣ, ಹೂಣುವಿಕೆ, ಪುನರುತ್ಥಾನದ ವಿಷಯದಲ್ಲಿ 21 ಹಳೆ ಒಡಂಬಡಿಕೆಯ ಆ ಪ್ರವಾದನ ಗ್ರಂಥಗಳು, ಪ್ರವಾದನ ವಾಕ್ಯಗಳು ಅಲ್ಲಿ ಆತನ ಶಿಲುಬೆಯಲ್ಲಿ, ಮರಣದಲ್ಲಿ, ಹೂಣುವಿಕೆ, ಪುನರುತ್ಥಾನದಲ್ಲಿ ನೆರವೇರಿವೆ. ಸೊ ಹಿ ಹಸ್ ಕಮ್ ಆಸ್ ರೆಕಾರ್ಡೆಡ್, ಹಿ ಡೈಡ್ ಅಕಾರ್ಡಿಂಗ್ ಟು ಸ್ಕ್ರಿಪ್ಚರ್ಸ್. ಅದಕ್ಕೋಸ್ಕರ ಪೌಲನು ಬರೀತಾನೆ. ಆತನು ಪ್ರಾಣ ಬಿಟ್ಟಿದ್ದು ನಾವು ನೋಡಬೇಕಾಗಿರೋ ಅದನ್ನೊಂದು ಓದಿಬಿಡೋಣ. 1 ಕೊರಿಂಥ 15ರಲ್ಲಿ ನಾವು ನೋಡಬೇಕಾಗಿದ್ರೆ 1 ಕೊರಿಂಥ 15ರಲ್ಲಿ ಈ ವಚನವನ್ನು ಓದಿಕೊಳ್ಳೋಣ. ಏನಂತಂದರೆ 3ನೇ ವಚನದಿಂದ ಓದಿಕೊಳ್ಳೋಣ. 3, 4 ನಾನು ನಿಮಗೆ ತಿಳಿಸಿದ ಮೊದಲನೆಯ ಸಂಗತಿಗಳೊಳಗೆ ಒಂದು ಸಂಗತಿಯನ್ನು ನಿಮಗೆ ತಿಳಿಸಿಕೊಡ್ತೇನೆ. ಅದು ನಾನು ಸಹ ಕಲಿತುಕೊಂಡದ್ದೇ. ಅದೇನೆಂದರೆ, ಶಾಸ್ತ್ರದಲ್ಲಿ ಮುಂತಿಳಿಸಿರುವ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತನು, ಹೂಣಲ್ಪಟ್ಟನು, ಶಾಸ್ತ್ರದ ಪ್ರಕಾರವೇ 3ನೆಯ ದಿನದಲ್ಲಿ ಎಬ್ಬಿಸಲ್ಪಟ್ಟನು. ಎಷ್ಟು ಕ್ಲಿಯರ್ ಆಗಿ ಬರೆದಿದೆ. ಶಾಸ್ತ್ರ ಅಂತಂದ್ರೆ ಹಳೆ ಒಡಂಬಡಿಕೆ, ಅಂದರೆ ಧರ್ಮಶಾಸ್ತ್ರ ಮತ್ತು ಪ್ರವಾದನಾ ಗ್ರಂಥಗಳು. ಅದಕ್ಕೆ ಒಂದು ಶಾಸ್ತ್ರ ಅನ್ನುವಂಥದ್ದು ಹಳೆ ಒಡಂಬಡಿಕೆಗೆ ಅವತ್ತು ಇದ್ದಂಥ ಒಂದು ಹೆಸರು. ಇವತ್ತು ಕೂಡ ಅದನ್ನು ಅರ್ಥ ಮಾಡ್ಕೊಳ್ತೇವೆ. ಮೊದಲೇ ಬರೆದಿರುವಂಥ ವಿಷಯಗಳಿಗೆ ಅನುಸಾರವಾಗಿ ಪ್ರತಿಯೊಂದು ಆತನ ಜೀವಿತದಲ್ಲಿ ನೆರವೇರ್ಕೊಂಡು ಬಂತೆ ಅಂದ್ಬಿಟ್ಟು ನಾವು ನೋಡ್ತೇವೆ. ಶಾಸ್ತ್ರದ ಪ್ರಕಾರ ಆತನು ಸತ್ತನು, ಶಾಸ್ತ್ರದ ಪ್ರಕಾರವು ಹೂಣಲ್ಪಟ್ಟನು, ಶಾಸ್ತ್ರದ ಪ್ರಕಾರವೇ ಆತನು ಎದ್ದು ಬಂದನು ಅಂದ್ಬಿಟ್ಟು ನಾವು ನೋಡ್ತಾ ಇದ್ದೇವೆ. ಅದಕ್ಕೋಸ್ಕರ ಕರ್ತನು ಒಂದು ವಾಕ್ಯ ಹೇಳಿದ್ದಾನೆ. ಯೋಹಾನ್ ಬರೆದ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ಏನು ಹೇಳ್ತಾನೆ? ಯೋಹಾನ್ ಬರೆದ ಸುವಾರ್ತೆ ಮತ್ತು ಅದರ 10ನೇ ಅಧ್ಯಾಯದಲ್ಲಿ ಭಾಳ ಒಂದು ಚಂದವಾಗಿರುವಂಥ ಒಂದು ವಚನವನ್ನು ಹೇಳ್ತಾನೆ. ತಾನು ಕುರುಬನಾಗಿ ಕುರಿಯ ವಿಷಯದಲ್ಲಿ ಹೇಳ್ತಾನೆ. ಏನಂತಂದರೆ ಏನು ಹೇಳ್ತಾನೆ? 17, 18 ವಚನಗಳು, 17, 18 ವಚನಗಳನ್ನು ಓದೋಣ. ನಾನು ತಿರುಗಿ ಪಡ್ಕೊಳ್ಳುತ್ತೇನೆಂದು ನನ್ನ ಪ್ರಾಣವನ್ನು ಕೊಡುತ್ತೇನೆ. ಅದರ ನಿಮಿತ್ತವಾಗಿ ತಂದೆಯು ನನ್ನನ್ನು ಪ್ರೀತಿಸುತ್ತಾನೆ. ನನ್ನ ಪ್ರಾಣವನ್ನು ಯಾರೂ ನನ್ನಿಂದ ತೆಗೆಯರು. ಹಲೋ, ಈಗ ಸ್ಟಾಪ್ ಮಾಡಿ ಸ್ವಲ್ಪ. ನನ್ನ ಪ್ರಾಣವನ್ನು ನನ್ನಿಂದ ಯಾರೂ ತೆಗೆಯಕ್ಕಾಗೋದಿಲ್ಲ ಅಂತ ಯೇಸು ಸ್ವಾಮಿ ಹೇಳಿಬಿಟ್ಟ. ಹೆರೋದನಾಗಲಿ, ಜನರಾಗಲಿ, ಯಾರೇ ಆಗಲಿ, ಸೈತಾನ ಆಗಲಿ ಯೇಸು ಸ್ವಾಮಿಯ ಪ್ರಾಣವನ್ನು ತೆಗೆಯೋದಕ್ಕೆ ಸಾಧ್ಯ ಹೇಳಿಬಿಟ್ಟ ಯೇಸು. ಮುಂದೆ ಓದೋಣ. ಏನಂತಾನೆ? ನನ್ನಷ್ಟಕ್ಕೆ ನಾನೇ
ಅದನ್ನು ಕೊಡುತ್ತೇನೆ. ನನ್ನಷ್ಟಕ್ಕೆ ನಾನೇ ಅದನ್ನು ಕೊಡ್ತೇನೆ. ನಾನು ಬಂದಿರುವಂಥ ಉದ್ದೇಶ ಅದೇ. ನನ್ನ ಮಿಷನ್ ಸ್ಟೇಟ್ಮೆಂಟೇ ಶಿಲುಬೆ, ನನ್ನ ಮಿಷನ್ ಸ್ಟೇಟ್ಮೆಂಟೇ ರಕ್ಷಣೆ ಕೊಡುವುದಕ್ಕೆ. ನನ್ನ ಮಿಷನ್ ಸ್ಟೇಟ್ಮೆಂಟ್ ಬಂದಿರುವಂಥ ಉದ್ದೇಶ ಏನು ಅಂತಂದರೆ, ಸ್ವಲ್ಪ ಇದ್ದು ತಲೆನೋವು ಇದ್ದವನಿಗೆ ಅದನ್ನು ಹೋಗಲಾಡಿಸಿ, ಕಣ್ಣಿಲ್ದವ್ನಿಗೆ ಕಣ್ಣು ಕೊಟ್ಟು, ಕುರುಡನಿಗೆ ಕಣ್ಣು ಕೊಟ್ಟು, ಆಮೇಲೆ ಕಿವುಡನಿಗೆ ಕಿವಿ ಕೊಟ್ಟು, ಕುಂಟನಿಗೆ ಎಗೆದು ಓಡಾಡುವಂತೆ ಸತ್ತವ್ರನ್ನ ಎಬ್ಬಿಸಿ ಹೋಗೋದಕ್ಕೆ ಮಾತ್ರ ಬರಲಿಲ್ಲ, 5,000 ಜನಕ್ಕೆ ಊಟ ಕೊಟ್ಟು ಹೋಗೋದಕ್ಕೆ ಬರಲಿಲ್ಲ ಯೇಸು ಸ್ವಾಮಿ. ಆತನ ಮೇನ್ ಉದ್ದೇಶ ಏನಂತಂದರೆ, ಯೇಸು ಕ್ರಿಸ್ತನು ಶಿಲುಬೆಯನ್ನು ಏರಿ ಆತನು ತನ್ನಷ್ಟಕ್ಕೆ ತಾನಾಗೆ ಪ್ರಾಣ ಕೊಟ್ಟನು ಅಂತಂದ್ಬಿಟ್ಟು ನೋಡಿ. ಮುಂದೆ ಓದ್ಬಿಡೋಣ. ಅದನ್ನು ಕೊಡುವುದಕ್ಕೆ ನನಗೆ ಅಧಿಕಾರ ಉಂಟು. ಎಷ್ಟು ಚೆನ್ನಾಗಿದೆ ನೋಡಿ. ಕೊಡುವುದಕ್ಕೆ ಅಧಿಕಾರ ಇದೆಯಂತೆ. ಆತನು ಸಾಯುವುದಕ್ಕೆ ಅಧಿಕಾರ ಇದೆಯಂತೆ ಆತನಿಗೆ. ಎಂಥ ಚಂದ ರೀ ಇದು. ಆತನು ಪ್ರಾಣ ಕೊಡೋದಕ್ಕೆ ಅಧಿಕಾರ ಇತ್ತಂತೆ ಆವತ್ತು ಆತನಿಗೆ. ಯಾರಿಗಾದ್ರೂ ಉಂಟ ಅಧಿಕಾರ? ಅಫ್ಕೋರ್ಸ್ ಕೆಲವರು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಹೋಗ್ತಾರೆ, ನನಗೆ ಅಧಿಕಾರ, ನನ್ನಲ್ಲ ಪ್ರಾಣದ ಮೇಲೆ ನನಗೆ ಅಧಿಕಾರ ಇದೆ ಅಂತ. ಆ ರೀತಿಯಾಗಿ ಸಾಯಲಿಲ್ಲ, ಆತನು ಆತ್ಮಹತ್ಯೆ ಮಾಡಿಕೊಳ್ಳಿಲ್ಲ. ಆದರೆ ಯೇಸು ಕ್ರಿಸ್ತನು ಕಾಲ ಸರಿಯಾಗಿ ಪರಿಪೂರ್ಣವಾದಾಗ ಕೊನೆಯ ದಿನ ಬಂತೆಂದು ತಿಳಿದು ಯೇಸು ಕ್ರಿಸ್ತನು ಆ ಮೇಲುಪ್ಪರಿಗೆಯನ್ನು ಏರಿ ಕೊನೆಗೆ ಯೇಸು ಕ್ರಿಸ್ತನು ತನ್ನ ಶಿಷ್ಯರನ್ನು ಕರ್ಕೊಂಡೋಗಿ ಗೆತ್ಸೆಮನೆ ತೋಟದಲ್ಲಿ ಪ್ರಾರ್ಥನೆ ಮಾಡಿದಾಗ ಅಲ್ಲಿ ಆತನನ್ನು ಅರೆಸ್ಟ್ ಮಾಡ್ತಾರೆ, ಕೈ ಕಟ್ಟಿ ಎಳ್ಕೊಂಡು ಹೋಗಿ ಆಮೇಲೆ ಮಾರನೇ ದಿವಸ ಅಂದರೆ ಗುಡ್ ಫ್ರೈಡೇ ದಿವಸ, ಇವತ್ತು ಅಂದು ಯೆರೂಸಲೇಮಿನಲ್ಲಿ ಗುಡ್ ಫ್ರೈಡೇ ದಿವಸ ಆತನನ್ನು ಕೊಲ್ತಾರೆ ಅಂದ್ಬಿಟ್ಟು ನಾವು ನೋಡ್ತೇವೆ. ತಾನಾಗೆ ಹೋರಾಡಲಿಲ್ಲ ಕರ್ತನು. ಒದ್ದೆ ಸ್ಥಾನಕ್ಕೆ ಒಯ್ಯಲ್ಪಟ್ಟಿರುವಂಥ ಕುರಿಮರಿ ಥರ ಆತನು ಮೌನವಾಗಿದ್ದ, ಮಾತನಾಡಲಿಲ್ಲ, ಬಾಯಿ ತೆರೀಲಿಲ್ಲ ಕರ್ತನು. ಇದು ಶ್ರೇಷ್ಠವಾಗಿರುವಂಥ ಒಂದು ಸ್ಯಾಕ್ರಿಫೈಸ್ ಅಥವಾ ಯಜ್ಞ ಅಂತ ನೋಡ್ತಾ ಇದ್ದೀವಿ. ಅದಕ್ಕೆ ಕೆಲವು ಸಾರಿ ನೋಡುವಾಗ, ಕೆಲವು ಪ್ರಾಣಿಗಳಿಗೆ ಹಳೆ ಒಡಂಬಡಿಕೆ ನೋಡುವಾಗ ಆ ಯಜ್ಞಕ್ಕೆ ತೊಗೊಂಡು ಬರುವಂಥ ಸಮಯದಲ್ಲಿ ಸ್ವಲ್ಪ ಅವ್ರಿಗೇನೋ ಸೆನ್ಸ್ ಆಗ್ತಿತ್ತೇನೋ, ನಾವು ಸ್ವಲ್ಪ ಎಳೆದಾಡ್ತಿದ್ವೇನೋ. ಅದು ನಮ್ಮ ಕರ್ತನಿಗೆ ಎಲ್ಲವೂ ತಿಳಿದಿದ್ದು ಕರ್ತನು ತನ್ನ ಕೈಯನ್ನು ಕಟ್ಟಿಸಿಕೊಂಡು ಹೋಗಿ ಶ್ರಮೆಪಟ್ಟು ಸತ್ತು ಹೂಣಲ್ಪಟ್ಟು ಎದ್ದು ಬಂದಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ರೀತಿಯಾಗಿ ಆತನು ತನ್ನ ಬಲದಿಂದ, ಅಧಿಕಾರದಿಂದ ತನ್ನ ಪ್ರಾಣವನ್ನು ಕೊಟ್ಟನಂದರೆ ಯೇಸು ಸ್ವಾಮಿಗೆ ಮಾತ್ರ ಇರುವಂಥದ್ದು. ಸರಿಯಾದ ಸಮಯಕ್ಕೆ ಕೂಡ ಪ್ರಾಣ ಕೊಟ್ಟಿದ್ದಾನೆ. ಯೋಹಾನ ಬರೆದ ಸುವಾರ್ತೆ ನಾವು ನೋಡ್ತೀವಿ. ಅದನ್ನು ಮತ್ತೆ ಅದನ್ನು ತಿರುಗಿ ಬೇಕಾದರೆ ನೀವು ತೆಗೆದು ಓದ್ಕೊಳ್ರಿ. ಆ ಭಾಗವನ್ನು ನಿಮ್ಗೆ ಹೇಳಿಬಿಡ್ತೇನೆ, ಇವಾಗ ಸಮಯ ಇಲ್ಲ ಅದಕ್ಕೆ, ಆದರೆ ಹೇಳ್ತೀನಿ ಅಂತಾನೆ. ಯೋಹಾನ 19ರಲ್ಲಿ 31ರಿಂದ ನೀವು ಆಮೇಲೆ 37ರವರೆಗೆ ನೀವು ಓದಿಕೊಳ್ರಿ. ಹೀಗೆ ಗೊತ್ತಾಗ್ತಿದ್ದೇನೆ ಅಂತಂದರೆ, ಮೊದಲನೇ ಕಳ್ಳನನ್ನು ಅವರು ಬಂದು ಅವನ ಕಾಲುಗಳನ್ನು ಹೊಡಿತಾರೆ. ಯಾಕಂದರೆ ಹಬ್ಬದ ದಿನದಲ್ಲಿ ಹೆಣಗಳು ಶಿಲ್ಬೆ ಮೇಲೆ ಇರಬಾರ್ದು ಅಂತ, ಆ ಹೆಣಗಳನ್ನು ತೆಗಿಬೇಕು ಅಂತ, ಶವಗಳನ್ನು ತೆಗಿಬೇಕು ಅಂತ. ಅದಕ್ಕೋಸ್ಕರ ಮೊದಲನೇ ಕಳ್ಳನ ಕಾಲುಗಳನ್ನು ಹೊಡಿತಾರೆ, ಆಮೇಲೆ ಅವನು ಸತ್ತೋಗ್ತಾನೆ. ಎರಡನೇ ಕಳ್ಳನ ಕಾಲನ್ನು ಹೊಡಿತಾರೆ, ಅವನು ಸತ್ತೋಗ್ತಾನೆ. ಆದರೆ ಯೇಸು ಕ್ರಿಸ್ತನ ಬಳಿಗೆ ಅವರು ಬಂದಾಗ ಆತನು ಅವ್ರಿಗೆ ಆಶ್ಚರ್ಯ ಆಗಿದ್ದೇನೆ ಅಂತಂದರೆ, ಈತನು ಇಷ್ಟು ಬೇಗ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ ಅಂತ. ಹಾಗಾದರೆ ಆತನಿಗೆ ಅಧಿಕಾರ ಇತ್ತು, ತನ್ನ ಪ್ರಾಣವನ್ನು ಯಾವಾಗ ಕೊಡಬೇಕಂತ ಅಧಿಕಾರ ಇತ್ತು. ಇದೇ ನಿಜವಾದ ಸತ್ಯ ದೇವರ ಒಂದು ಉದ್ದೇಶ. ಇಟ್ಸ್ ಅಮೇಝಿಂಗ್. ಸರಿ, ಆದರೆ ಇದು ಇನ್ನೂ ಒಂದು ಸಣ್ಣ ವಿಷಯನ ಹೇಳಿ ನಾನು ಮುಗಿಸ್ತೇನೆ. ಸಣ್ಣ ವಿಷಯ ಅಲ್ಲ, ದೊಡ್ಡ ವಿಷಯನೇ, ಸ್ವಲ್ಪ ಹೇಳಿ ಮುಗಿಸ್ತೇನೆ. ಏನಾಯಿತು ಅಂತಂದರೆ, ಗೆತ್ಸೆಮನೆ ತೋಟದಲ್ಲಿ ಒಂದು ಪಾತ್ರೆ ಆತನ ಹತ್ರ ಬಂತು ಅಂದ್ಬಿಟ್ಟು ನಾವು ನೋಡ್ತೇವೆ. ಅದು ನಿಜವಾಗ್ಲೂ ಒಂದು ಪಾತ್ರೆ ಇಳಿದೇ ಬಂತ, ಅಥವಾ ಅದನ್ನು ಒಂದು ಸಂಕೇತವಾಗಿ ಅದನ್ನು ಹೇಳ್ತಾರ, ಅಥವಾ ಅದನ್ನು ಕಂಪೇರ್ ಮಾಡಿ ಹೇಳ್ತಿದ್ದಾರೋ ಅದು ನಮಗೆ ಗೊತ್ತಿಲ್ಲ. ಆದರೂ ಕೂಡ ಒಂದು ಪಾತ್ರೆನೇ ಇಳಿದು ಬಂದಿರ್ಬೋದು, ಗೊತ್ತಿಲ್ಲ ನಮಗೆ. ಆ ಗೆತ್ಸೆಮನೆ ತೋಟದಲ್ಲಿ ಯೇಸು ಕ್ರಿಸ್ತನು ಆ ಪಾತ್ರೆಯನ್ನು ನೋಡಿ, ಆ ಪಾತ್ರೆ ಒಳಗಿರುವಂಥ ಕಂಟೆಂಟ್ಸು ನಮಗೆ ಗೊತ್ತಿಲ್ಲ, ಅದರಲ್ಲಿ ಏನಿತ್ತು ಅಂತ ನಮಗೆ ಗೊತ್ತಿಲ್ಲ. ಆದರೆ ಒಂದಂತೂ ಸತ್ಯ, ಇದನ್ನು ಕುಡಿಯುವಂಥದ್ದೇ ಮರಣವನ್ನು ಹೊಂದುವಂಥ ಪಾತ್ರೆ ಆಗಿತ್ತದು. ಅಂದರೆ ಆತನು ಸಾಯುವಂಥದ್ದೇ ಒಂದು ಪಾತ್ರೆ ಆಗಿತ್ತು. ನಿಮ್ಗೆ ಗೊತ್ತಾ? ಅದಕ್ಕೋಸ್ಕರ ಕರ್ತನು ಇಲ್ಲಿ ಹೇಳ್ತಾ ಇದ್ದಾನೆ. ಯೋಹಾನ ಬರೆದ ಸುವಾರ್ತೆ ಮತ್ತು ಅದರ 18ನೇ ಅಧ್ಯಾಯಕ್ಕೆ ನಮ್ಮ ಗಮನವನ್ನು ಹರಿಸೋಣ. 18ನೇ ಅಧ್ಯಾಯಕ್ಕೆ 10 ಮತ್ತು 11 ವಚನಗಳನ್ನು ಓದಿಕೊಳ್ಳೋಣ. ಯೋಹಾನ 18, 10, 11 ವಚನಗಳನ್ನು. ಸೀಮೋನ ಪೇತ್ರನಲ್ಲಿ ಒಂದು ಕತ್ತಿ ಇತ್ತು.
ಅದನ್ನು ಅವನು ಹಿರಿದು ಹ್ಮ್ ಮಹಾಯಾಜಕನ ಆಳನ್ನು ಹೊಡೆದು ಹ್ಮ್ ಅವನ ಬಲಗಿವಿಯನ್ನು ಕತ್ತರಿಸಿದನು. ಆಮೇಲೆ ಯೇಸು ಕ್ರಿಸ್ತನ ಹೇಳುವಂತ ಮಾತು ನೋಡಿ ಇವಾಗ. ಆ ಆಳಿನ ಹೆಸರು ಮಲ್ಕನು. ಹಾ. ಆಗ ಯೇಸು ಪೇತ್ರನಿಗೆ, ಹಾ, ಕತ್ತಿಯನ್ನು ಒರೆಯಲ್ಲಿ ಹಾಕು. ಯಾಕೆ? ತಂದೆ ನನಗೆ ಕೊಟ್ಟಿರುವ ಪಾತ್ರೆಯಲ್ಲಿ ನಾನು ಕುಡಿಯಬಾರದೋ ಎಂದು ಹೇಳಿದನು. ನೋಡಿ, ತಂದೆ ನನಗೆ ಕೊಟ್ಟಿರುವಂಥ ಪಾತ್ರೆಯಲ್ಲಿ ನಾನು ಕುಡಿಬಾರದೋ? ಪ್ರಿಯ ದೇವಜನರೇ, ಕೇಳಿಸ್ಕೊಳ್ಳಿ. ನನಗೋಸ್ಕರ ನಿಮಗೋಸ್ಕರ ಈ ಪಾತ್ರೆಯನ್ನು ಕುಡಿದಂಥ ಯೇಸು ಸ್ವಾಮಿ ಗೆತ್ಸೆಮನೆ ತೋಟದಲ್ಲಿ ಏನು ಮಾಡಿದ ಅಂತಂದರೆ, ಅದನ್ನು ಒಪ್ಪಿಕೊಂಡು 3 ಸಾರಿ ಹೋಗಿ ಬೋರ್ಲು ಬಿದ್ದು, ವಾಕ್ಯದಲ್ಲಿ ಬರ್ತಿದೆ, ಬೋರ್ಲು ಬಿದ್ದು ತಂದೆಯನ್ನು ಬೇಡಿಕೊಳ್ತಾನೆ. ಸಾಧ್ಯವಾದರೆ ತಂದೆ, ಈ ಪಾತ್ರೆ ನನ್ನಿಂದ ತೊಲಗಲಿ, ಹೇಗೂ ನನ್ನ ಚಿತ್ತವಲ್ಲ ನಿನ್ನ ಚಿತ್ತವೇ ನೆರವೇರಲಿ ಅಂದ್ಬಿಟ್ಟು ತನ್ನ ಚಿತ್ತವನ್ನು ತಂದೆಗೆ ಒಪ್ಪಿಸಿಕೊಟ್ಟ ಮೇಲೆ ಸೆಟ್ಲ್ ಆಗೋಯ್ತು. ಇನ್ನು ಮುಂದೆ ಹೋಗಿ ತನ್ನ ಪ್ರಾಣವನ್ನು ಕೊಡಬೇಕು ಅಂತ. ಹಾಗಾದರೆ ಪ್ರಾಣವನ್ನು ಕೊಡುವಂಥದ್ದು, ಅದರಲ್ಲಿರುವಂಥ ಪಾತ್ರೆಯಲ್ಲಿರುವಂಥ ಕಂಟೆಂಟ್ಸ್ ಏನಾಗಿತ್ತು ಅಂತ ನನಗೆ ಸ್ವಲ್ಪ ಮಟ್ಟಿಗೆ ಒಂಚೂರು ನನಗೆ ಅನಿಸ್ತದೆ. ಹೀಗಿರ್ಬೋದು, ಏನಂತಂದರೆ ನಿನ್ನ ಮೇಲೆ ಬರುವಂಥ ಉಗ್ರ ಕೋಪದ ಒಂದು ಪಾತ್ರೆ ಆಗಿತ್ತದು. ನಾನು ನೀವು ಈ ರೀತಿಯಾಗಿ ಸಾಯಬೇಕಾಗಿತ್ತು. ನೀವು ನರಕವನ್ನು ಸೇರಿ ಭಯಂಕರವಾದ ಸಂಗತಿಗಳನ್ನು ನಿತ್ಯ ನಿರಂತರಕ್ಕೂ ಅನುಭವಿಸುವಂಥ ಒಂದು ವಿಷಯದಲ್ಲಿ ಇರುವಂಥ ಒಂದು ಪಾತ್ರೆ ಆಗಿತ್ತು. ಅದನ್ನು ಯೇಸು ಸ್ವಾಮಿ ನಿಮಗೋಸ್ಕರ ಆತನು ಕುಡಿದು ಏನು ಮಾಡಿದ್ದಾನಂತಂದರೆ ಆತನು ಅದನ್ನು ಸ್ವೀಕರಿಸಿಬಿಟ್ಟ. ಅದನ್ನು ಸ್ವೀಕರಿಸಿ ಆದಮೇಲೆ ನನಗೆ ಅನಿಸ್ತದೆ ಎಲ್ಲ ಸೆಟ್ಲ್ ಆಗೋಯಿತು. ನಾವು ಐ ಆಮ್ ಮಾರ್ಚಿಂಗ್ ಟು ಗೋಲ್ಗೊತಾ ಬೆಟ್ಟಕ್ಕೆ ನಾನು ಹೋಗ್ತೇನೆ ಅನ್ನುವಂಥ ಒಂದು ತೀರ್ಮಾನಕ್ಕೆ ಕರ್ತನು ಬಂದ. ಶಿಲ್ಬೆಗೆ ಹಾಕ್ತಾ ಇದ್ದಾರೆ, ಯೇಸು ಸ್ವಾಮಿಯನ್ನು ಶಿಲ್ಬೆಗೆ ಹಾಕ್ತಾ ಇದ್ದಾರೆ. ಯೇಸು ಕ್ರಿಸ್ತನನ್ನು ಶಿಲ್ಬೆ ಹಾಕುವಂಥ ಸಮಯದಲ್ಲಿ ಇನ್ನೊಂದು ಘಟನೆ ನಡೀತದೆ ಪ್ರಿಯ ಸಹೋದರ ಸಹೋದರಿ. ಇನ್ನೊಂದು ಭಾಳ ವಿಚಿತ್ರವಾದ ಘಟನೆ. ಅದು ಯಾವ ಘಟನೆ ಅಂತಂದರೆ, ನಾವೆಲ್ಲ ವಚನಗಳನ್ನು ಓದೋದಿಲ್ಲ ಈಗ. ಅಲ್ಲಿ ಏನಂತ ಹೇಳ್ತಿದ್ದೀನಿ ಅಂತಂದರೆ, ಅಲ್ಲಿ ರೋಮ್ ಸರ್ಕಾರದ ಸಿಪಾಯಿಗಳು ಇನ್ನೊಂದು ಪಾತ್ರೆಯನ್ನು ಆತನಿಗೆ ಕುಡಿಯೋದಕ್ಕೆ ಕೊಡ್ತಾರೆ, ಪ್ರಯತ್ನ ಪಡ್ತಾರೆ. ಇದನ್ನು ಯಾಕೆ ಕೊಡ್ತಿದ್ರು ಅಂತಂದರೆ, ಒಂದು ಕರುಣೆಯ ಪಾತ್ರೆ ಆಗಿತ್ತು ಅವರಿಗೆ ಒಂದು ರೀತಿಯಲ್ಲಿ. ಯಾಕಂತಾನೆ ಕರುಣೆ ಆಗಿತ್ತು ಅಂದರೆ, ಯಾಕಂದರೆ ಅದು ಹುಳಿ ದ್ರಾಕ್ಷಾರಸದಿಂದ ಮತ್ತು ಕಹಿಯಾಗಿರುವಂಥ ಬೇರುಗಳಿನ ಬೆರೆಸಿರುವಂಥ ಒಂದು ಪಾತ್ರೆ ಆಗಿತ್ತದು. ಅದರ ಕಂಟೆಂಟ್ಸ್ ಬರೆದಿದೆ ಅಲ್ಲಿ. ಅದಕ್ಕೋಸ್ಕರ ಅದನ್ನು ಕುಡಿದ್ರೆ ಸ್ವಲ್ಪ ಮತ್ತಾಗ್ತಾಯಿತ್ತು. ಸ್ವಲ್ಪ ಮತ್ತಾಗ್ಬಿಟ್ಟು ಒಂಥರ ತಮ್ಮ ಮೇಲೆ ಒಂದು ಸ್ವಾಧೀನ, ಯಾವುದೋ ಸ್ವಾಧೀನ ಇಲ್ಲದೆ ಹಾಗಾಗೋಗುವಾಗ ಅವ್ರಿಗಾಗುವಂಥ ಗಾಯದ ವಿಷಯದಲ್ಲಿ ಅನೆಸ್ತೇಷಿಯಾ ಅಂತಾರಲ್ಲ, ಅನೆಸ್ತೇಷಿಯಾ ಥರ ಆಗ್ತಾಯಿತ್ತು. ಆದರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಕರ್ತನು ಏನು ಮಾಡಿದ ಅಂದರೆ ಅದನ್ನು ರುಚಿ ನೋಡ್ದ, ಬೇಡ ಅಂತಂದ್ಬಿಟ್ಟ. ಬೇಡ ಯಾಕಂದ ಅಂತಂದರೆ, ಸೈತಾನನು ಈ 2ನೇ ಪಾತ್ರೆಯನ್ನು ತಗೊಂಡು ಮೊದಲನೇ ಪಾತ್ರೆಯ ಬಲವನ್ನು, ಮೊದಲನೇ ಪಾತ್ರೆಯ ಉದ್ದೇಶವನ್ನು ಹಾಳು ಮಾಡೋದಕ್ಕೆ 2ನೇ ಪಾತ್ರೆಯನ್ನು ಆತನ ಮುಂದೆ ತೊಗೊಂಡು ಬರ್ತಾನೆ. ಸುಮ್ಮನೆ ತಿಳಿಯದೆ ಏನೋ ಹೆಂಗೋ ಪ್ರಾಣ ಬಿಡ್ರಿ, ಹೆಂಗೋ ಏಸು ಅಂತಂದ್ರು, ಪ್ರಾಣ ಬಿಟ್ಟ, ಹೆಂಗೋ ಆಗೋಯ್ತು, 2 ಏಟು ಹೊಡೆದ್ವಿ, ಚಡಿ ಏಟು ಬಿತ್ತು, ಅದಾಯಿತು, ರಕ್ತ ಸುರಿದೋಯ್ತು, ಹೆಂಗೋ ಸತ್ತೋದ ಅಂತ. ಹಂಗಲ್ಲ. ಪ್ರತಿಯೊಂದು ವಿಷಯದಲ್ಲಿ ಕೂಡ ಆತನು 7 ಸಪ್ತ ವಾಕ್ಯಗಳನ್ನು ಹೇಳುವಾಗ, ಈ 7 ವಾಕ್ಯಗಳನ್ನು ಹೇಳುವಾಗಲೂ ಕೂಡ ಆತನು ಹಿ ವಾಸ್ ಕಾನ್ಷಿಯಸ್. ಸಂಪೂರ್ಣ ಆತನಿಗೆ ಕಾನ್ಷಿಯಸ್ ಇತ್ತು. ಆ ಜ್ಞಾನ ಇತ್ತು ಅಲ್ಲಿ. ಪೂರ್ತಿ ಎಚ್ಚರವಾಗಿದ್ದ ಯೇಸು ಕ್ರಿಸ್ತನು. ಕುಡಿದು ಮತ್ತನಾಗಲಿಲ್ಲ. ಅದಕ್ಕೆ ದೇವರ ವಾಕ್ಯದಲ್ಲಿ ಕೂಡ ಬರೆದಿದೆ, ಸಾಯುವವನಿಗೆ ಸ್ವಲ್ಪ ಗಿವ್ ಹಾರ್ಡ್ ಡ್ರಿಂಕ್ ಅಂತ, ಸೊ ದಟ್ ಯು ವಿಲ್ ಫರ್ಗೆಟ್. ಇಲ್ಲ, ಸಾಯುವವನಿಗೆ ಆ ರೀತಿಯಾಗಿ ಕೊಡುವಂಥದ್ದಲ್ಲ. ಯಾಕಂದ್ರೆ ಮೊದಲನೇ ಪಾತ್ರೆ ಇರುವಂಥದ್ದೇ ಅದು. ಆತನು ಶಿಲುಬೆ ಮೇಲೆ ಸಾಯಬೇಕಾಗಿರುವಂಥ ಒಂದು ಪಾತ್ರೆಯ ಒಂದು ವಿಶೇಷತೆ ಅದು. ಅದನ್ನು ಹಾಳು ಮಾಡೋದಕ್ಕೆ 2ನೇ ಪಾತ್ರೆನ ಸೈತಾನನ್ನು ತೊಗೊಂಡು ಬಂದ. ಕುಡಿ ಸ್ವಲ್ಪ ಕರುಣೆ ತೋರಿಸ್ತೀನಿ ಅಂತ. ಆದರೆ ಯೇಸು ಸ್ವಾಮಿ ನಿಮ್ಮ ವಿಷಯದಲ್ಲಿ ಆಲೋಚನೆ ಮಾಡುತ್ತಾ ಮೊದಲನೇ ವಾಕ್ಯವನ್ನು ಕರ್ತನು ನುಡಿತಾನೆ. ಏನಂತಂದರೆ, ತಂದೆ ಅವ್ರನ್ನ ಕ್ಷಮಿಸು, ಅವ್ರೇನು ಮಾಡ್ತಾ ಇದ್ದಾರೆ ಅವ್ರಿಗೆ ಗೊತ್ತಿಲ್ಲ ಅಂತ. ಅವತ್ತು ಕ್ಷಮಾಪಣೆ ಮೊದಲನೇ ವಾಕ್ಯದಿಂದ ಹಿಡಿದು 7ನೇ ವಾಕ್ಯದವರೆಗೆ ಈ 7 ವಾಕ್ಯಗಳನ್ನು ಆಡುವಂಥ ಸಮಯದಲ್ಲಿ ಯೇಸು ಸ್ವಾಮಿ ಪೂರ್ತಿಯಾಗಿ ತಾನು ಏನು ಮಾಡ್ತಾ ಇದ್ದಾನೆಂದು ತಿಳಿದು ಆತನು 2ನೇ ಪಾತ್ರೆಯನ್ನು ತಳ್ಳಿ ಹಾಕಿ ಮೊದಲನೇ ಪಾತ್ರೆಯನ್ನು ಸ್ವೀಕರಿಸಿರುವ ಕಾರಣವಾಗಿ ಗೆತ್ಸೆಮನೆ ಮತ್ತು ಗೋಲ್ಗೊತಾಗೆ ಅರ್ಥ ಬಂತು ಎಂದ್ಬಿಟ್ಟು ನಾವು ನೋಡ್ತಾ ಇದ್ದೇವೆ. ಪ್ರಿಯ ಸಹೋದರ ಸಹೋದರಿ, ಇವತ್ತು ಗುಡ್ ಫ್ರೈಡೇ ಮೆಸೇಜ್ ಇಷ್ಟೇ. ಏನಂತಂದರೆ, ಮೊದಲನೇ ಪಾತ್ರೆಯನ್ನು ಕುಡಿದ ಮೇಲೆ ತಂದೆ ಕೊಟ್ಟಂಥ ಉದ್ದೇಶವನ್ನು, ತಂದೆ ಇಟ್ಟಂಥ ಆ ಒಂದು ಗುರಿಯನ್ನು ಯೇಸು ಸ್ವಾಮಿ ನಿಮಗೋಸ್ಕರ ನನಗೋಸ್ಕರ ಆತನು ಪೂರೈಸಿದ್ದಾನೆ. ಮತ್ತು ಅಷ್ಟೇ ಅಲ್ಲ, ಇದರಿಂದಲೇ
ಇದರಿಂದಲೇ ಇವತ್ತು ರಕ್ಷಣೆ ಇವತ್ತು ನನಗೆ ಪ್ರಾಪ್ತವಾಗಿದೆ. ಪ್ರಿಯ ಸಹೋದರ ಸಹೋದರಿ, ನಿಮಗೆ ಪ್ರಾಪ್ತವಾಗಿದೆ. ಆತನು ಅಧಿಕಾರದಿಂದಲೇ ಹುಟ್ಟಿದ, ಅಧಿಕಾರದಿಂದಲೇ ಜೀವಿಸಿದ, ಅಧಿಕಾರದಿಂದ ಮಾತನಾಡಿದ, ಅಧಿಕಾರದಿಂದ ಸತ್ತವರನ್ನ ಎಬ್ಬಿಸಿದ, ಲಾಜರನ್ನೇ ಎದ್ದು ಬಾ ಅಂತಂದ. ಅಧಿಕಾರ ಸಾಯುವುದರಲ್ಲಿ ಕೂಡ ಆತನು ತನ್ನ ಅಧಿಕಾರವನ್ನು ಚಲಾಯಿಸಿದ. ಈತನೇ ನಿಜವಾದ ಅಧಿಕಾರಿ. ಸೈತಾನನನ್ನು ಸೋಲಿಸಿರುವಂಥ ಅಧಿಕಾರಿ ಆತನು. ಅದಕ್ಕೋಸ್ಕರ ಇವತ್ತು ನಿನಗೆ ನರಕದಿಂದ ಬಿಡುಗಡೆ, ಪಾಪದಿಂದ ಬಿಡುಗಡೆ, ಶೋಧನೆಗಳಿಂದ ಬಿಡುಗಡೆ, ರೋಗಗಳಿಂದ ಬಿಡುಗಡೆ, ಸಮಸ್ಯೆಗಳಿಂದ ಬಿಡುಗಡೆ ಇವತ್ತು ಈ ಯೇಸು ಸ್ವಾಮಿ ಅದೇ ಅಧಿಕಾರದಲ್ಲಿ ನಿನ್ನ ಮುಂದೆ ಬಂದು ನಿಂತ್ಕೊಂಡಿದ್ದಾನೆ, ನಿನ್ನ ಮನೆಯಲ್ಲಿ ಬಂದು ಕೂತ್ಕೊಂಡಿದ್ದಾನೆ. ಅದಕ್ಕೋಸ್ಕರ ಈತನಿಗೆ ಒಂದು ಮಾತು ಹೇಳ್ರಿ, ದೇವರೇ ಯೇಸುವೆ, ನೀನು ನನಗೋಸ್ಕರ ಈ ರೀತಿಯ ಪ್ರಾಣ ಕೊಟ್ಟಿದ್ರಲ್ಲಿ ತಂದೆ ನನ್ನ ಮೇಲೆ ಇಟ್ಟಿರುವಂಥ ಪ್ರೀತಿಯನ್ನು ನೀನು ಸಿದ್ಧಾಂತ ಮಾಡಿದ್ಯಲ್ಲಪ್ಪ, ನಿನ್ನನ್ನು ನಾನು ಪ್ರೀತಿಸ್ತೇನೆ, ನಿನ್ನನ್ನು ನಾನು ಸ್ವೀಕರಿಸ್ತೇನೆ, ನಿನಗಾಗಿ ನಾನು ಜೀವಿಸ್ತೇನೆ ಅನ್ನುವಂಥ ಒಂದು ತೀರ್ಮಾನಕ್ಕೆ ಬಂದರೆ ಇವತ್ತು ರಕ್ಷಣೆ ನಿನ್ನದಾಗ್ತದೆ. ಗುಡ್ ಫ್ರೈಡೇ ಈಸ್ ರಿಯಲಿ ಆ್ಯನ್ ಎಕ್ಸಲೆಂಟ್ ಫ್ರೈಡೇ. 2 ಕಪ್ಗಳನ್ನು ನೋಡಿದ್ದೀರಿ, 2 ಪಾತ್ರೆಗಳನ್ನು ನೋಡಿದ್ದೀರಿ. ಏಸು ನಿನ್ನನ್ನು ಪ್ರೀತಿಸ್ತಾ ಇದ್ದಾನೆ. ಕರ್ತನು ಈ ವಾಕ್ಯಗಳನ್ನು ಆಶೀರ್ವದಿಸ್ಕೊಡ್ಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಜೀವ ಸ್ವರೂಪನಾಗಿರುವ ನಮ್ಮ ತಂದೆ, 2 ಪಾತ್ರೆಗಳನ್ನು ಯೇಸು ಸ್ವಾಮಿ ನಿನ್ನ ಮಗನೂ ನಮ್ಮ ರಕ್ಷಕನಾಗಿರುವ ಯೇಸು ಕ್ರಿಸ್ತನ ಮುಂದೆ ಇಟ್ಟಾಗ ನಡೆದಂಥ ಘಟನೆಗಳಿಗಾಗಿ ಸ್ತೋತ್ರ. ಯೇಸುವೆ, ನನಗೋಸ್ಕರ ನೀನು ನಮ್ಮೊಬ್ಬೊಬ್ಬರಿಗೋಸ್ಕರ ಪ್ರಾಣ ಕೊಟ್ಟದ್ರಲ್ಲಿ ಬೇರೆ ರೀತಿಯಲ್ಲಿ ಕರ್ತನೆ ಯಾರೂ ಕೂಡ ನನ್ನ ಪ್ರಾಣವನ್ನು ತೆಗೆಯೋದಕ್ಕಾಗೋದಿಲ್ಲ ಅಂತ ಹೇಳಿದ್ದು ಇದಕ್ಕಾಗಿ ಸ್ತೋತ್ರ. ಬೇರೆ ರೀತಿಯಲ್ಲಿ ಕರ್ತನೆ ಎಷ್ಟೋ ಸಾರಿ ಪ್ರಯತ್ನ ಪಟ್ಟರು ಕೂಡ, ಅವರು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ನೀನು ಅಲ್ಲಿ ನಿನ್ನ ಪ್ರಾಣ ಹೋಗಲಿಲ್ಲ. ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಇನ್ನು ಕರ್ತನೆ ಇವತ್ತು ನನಗೋಸ್ಕರ ನಮ್ಮೊಬ್ಬೊಬ್ಬರಿಗೋಸ್ಕರ ನೀನು ರಕ್ಷಣೆಯನ್ನು ಸಿದ್ಧಾಂತ ಮಾಡಿಬಿಟ್ಟಿದ್ದಿ, ಆಗಲೇ ಕೊಟ್ಟಿದ್ದೀನಿ. ನಿನ್ನ ನಾಮಕ್ಕೆ ಸ್ತೋತ್ರ. ನಿನ್ನ ಶಿಲುಬೆಗಾಗಿ ಸ್ತೋತ್ರ, ಗುಡ್ ಫ್ರೈಡೆಗಾಗಿ ಸ್ತೋತ್ರ. ಈ ಶುಭ ಶುಕ್ರವಾರದ ಸಂದೇಶಕ್ಕಾಗಿ ನಾನು ಕೊಂಡಾಡುತ್ತೇವೆ, ಆರಾಧಿಸ್ತೇವೆ. ನಿನ್ನನ್ನು ಸ್ವೀಕರಿಸಿ ನಿನಗಾಗಿ ಜೀವಿಸುವಂತೆ ನಮ್ಮ ಕೃಪೆಯನ್ನು ಕೊಟ್ಟು ನಡೆಸು. ಮಹಿಮೆ ನಿನಗುಂಟಾಗಲಿ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ವೀಕ್ಷಿಸಿರುವಂಥ ಪ್ರತಿಯೊಬ್ಬೊಬ್ಬರನ್ನ ನೀನು ಆಶೀರ್ವದಿಸು, ಅವರವರ ಕುಟುಂಬಗಳನ್ನು ನೀನು ಆಶೀರ್ವದಿಸು, ಮಕ್ಕಳನ್ನು ಕರುಣಿಸು. ಯೇಸು ಸ್ವಾಮಿ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ ನಮ್ಮ ಸ್ವರ್ಗೀಯ ತಂದೆ, ಆಮೇನ್. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಈ ಶುಭ ಶುಕ್ರವಾರದ ಆರಾಧನೆಯಲ್ಲಿ ನೀವು ಭಾಗವಹಿಸಿದ್ದು ನಿಮಗೆ ಆಧ್ಯಾತ್ಮಿಕ ಪ್ರಯೋಜನ ಉಂಟಾಗಿದೆ ಎಂಬುದಾಗಿ ನಾವು ನಂಬುತ್ತೇವೆ. ಕ್ರೂಜೆಯನ್ನು ಬೇರೆ ಬೇರೆ ದೃಷ್ಟಿಕೋನಗಳಿಂದ ಈ ಹೊತ್ತು ಸಂದೇಶದ ಮೂಲಕವಾಗಿ ನೀವು ಅರ್ಥ ಮಾಡಿಕೊಂಡಿದ್ದೀರಿ. ಯೇಸು ಕ್ರಿಸ್ತನ ಶಿಲುಬೆ ನಮ್ಮ ನಂಬಿಕೆಗೆ ಅದು ಅಡಿಪಾಯವಾಗಿದೆ. ಯೇಸು ಕ್ರಿಸ್ತನ ಶಿಲುಬೆ, ಮೊದಲೇ ಹೇಳಿದ ಹಾಗೆ ಶಿಲುಬೆಯ ಮರಣ, ಹೂಣುವಿಕೆ, ಪುನರುತ್ಥಾನ. ಈ ದಿನಗಳಲ್ಲಿ ನೀವು ಧ್ಯಾನ ಮಾಡಿರಿ. ನೀವು ಮಾನಸಾಂತರದೆಡೆಗೆ ನಡೆಯಬೇಕೆಂಬುದಾಗಿ ನಮ್ಮ ಆಶೆಯಾಗಿದೆ. ಯೇಸು ಸ್ವಾಮಿಯ ಕ್ರೂಜೆಯ ಮರಣ ನಿಮ್ಮ ಜೀವನದಲ್ಲಿ ವ್ಯರ್ಥವಾಗಬಾರದು ನನ್ನ ಪ್ರಿಯರೇ. ಧ್ಯಾನ ಮಾಡಿರಿ. ಕ್ರೂಜೆಯ ಬಳಿಗೆ ಬನ್ನಿರಿ. ಕೈಚಾಚಿ ಕರ್ತನು ತನ್ನ ಪ್ರೀತಿಯನ್ನು ತನ್ನ ಮರಣದ ಮೂಲಕ ನಿಮ್ಮ ಮುಂದೆ ಆತನು ಪ್ರಮಾಣಪೂರ್ವಕವಾಗಿ ತೋರಿಸಿದ್ದಾನೆ. ಆತನು ಕೇವಲ ಬಾಯಲ್ಲಿ ಐ ಲವ್ ಯು ಅಂತ ಹೇಳಲಿಲ್ಲ, ತನ್ನ ಪ್ರಾಣವನ್ನೇ ಕೊಟ್ಟು ನಿಮ್ಮನ್ನು ಪ್ರೀತಿಸಿದ್ದಾನೆ. ಆದ್ದರಿಂದ ನನ್ನ ಪ್ರಿಯ ಸಹೋದರ ಸಹೋದರಿ, ಈ ಶುಕ್ರವಾರ, ಶನಿವಾರ, ಭಾನುವಾರ ಈ ದಿನಗಳು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ತಿರುವನ್ನು ತರಲಿ ಎಂಬುದಾಗಿ ನಾವು ಕರ್ತನನ್ನು ಬೇಡಿಕೊಳ್ಳೋರಾಗಿದ್ದೇವೆ. ಕರೆ ಮಾಡಬೇಕು. ಓಕೆ. ತೆರೆ ಮೇಲೆ ಕಾಣುವಂಥ ನಂಬರ್ಸ್ ಇದೆಯಲ್ಲ, ಅಲ್ಲಿಗೆ ನೀವು ದಯವಿಟ್ಟು ಕರೆ ಮಾಡಿರಿ. ಅದನ್ನು ಯಾವಾಗಲೂ ನಾವು ನೆನಪು ಮಾಡ್ಕೊಳ್ತೇವೆ. ಮತ್ತು ಅಷ್ಟೇ ಅಲ್ಲ, ಕರೆ ಮಾಡಿದಾಗ ನಾವು ನಿಮಗೋಸ್ಕರ ಪ್ರಾರ್ಥಿಸ್ತೇವೆ. ಕರ್ತು ನಿಮ್ಮನ್ನು ಆಶೀರ್ವದಿಸಲಿ. ಆಗಲೇ ಅನೇಕರು ಕರೆ ಮಾಡಿದ್ದಾರೆ ಮತ್ತು ಟೆಕ್ಸ್ಟ್ ಮುಖಾಂತರ ಈ ಥರವಾದ ಆಶೀರ್ವಾದ ಆಗಿದೆ ಅಂತ ಅವರು ಕೂಡ ತಿಳಿಸಿದ್ದಾರೆ. ಹಾಗೆ ನೀವು ಸಂಪರ್ಕದಲ್ಲಿರಿ ಅಂತ ನಾನು ನಿಮ್ಮನ್ನು ಕೇಳ್ಕೊಳ್ತೇವೆ. ಪ್ರಾರ್ಥನೆ ಮಾಡೋಣ. ಜೀವ ಸ್ವರೂಪನಾಗಿರುವ ನಮ್ಮ ತಂದೆ, ನಿನ್ನ ಮಗನು ನಮ್ಮ ರಕ್ಷಕನಾಗಿರುವ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟಿದ್ದರಲ್ಲಿ ನಾವಿನ್ನೂ ಪಾಪಿಗಳಾಗಿದ್ದಾಗ ಯೇಸುವೆ ನಮಗೋಸ್ಕರ ನೀನು ಪ್ರಾಣ ಕೊಟ್ಟಿದ್ದರಲ್ಲಿ ತಂದೆ ಇಟ್ಟಂಥ ಪ್ರೀತಿಯನ್ನು ಸಿದ್ಧಾಂತ ಮಾಡಿಯೇ ಬಿಟ್ಟಿದ್ದಕ್ಕಾಗಿ ಸ್ತೋತ್ರ. ನಿನ್ನನ್ನು ಜನರಾಗಲಿ, ಯಾವ ವ್ಯಕ್ತಿ ಆಗಲಿ, ಅಧಿಕಾರಿಗಳಾಗಲಿ, ಸೈತಾನ್ ಕೂಡ ನಿನ್ನನ್ನು ಕೊಲ್ಲೋದಕ್ಕೆ ಅಸಾಧ್ಯವಾಯಿತು. ನೀನಾಗೆ ನಿನ್ನ ಪ್ರಾಣವನ್ನು ಈಡುಕೊಟ್ಟಿದ್ದಿ ಮತ್ತು ಅಧಿಕಾರದಿಂದ ನೀನು ಪ್ರಾಣವನ್ನು ಕೊಟ್ಟು ಅಧಿಕಾರದಿಂದಲೇ ಆ ಒಂದು ಜೀವವನ್ನು ಪಡ್ಕೊಂಡಂಥ ಕರ್ತನು ಇದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ.
ಕರ್ತನೆ, ಇವತ್ತು ಗುಡ್ ಫ್ರೈಡೇ ಅಪ್ಪ, ನಿನ್ನನ್ನು ಆರಾಧಿಸಿದ್ದೇವೆ, ಕೊಂಡಾಡಿದ್ದೇವೆ ಕರ್ತನೆ. ನಿನ್ನ ಶಿಲ್ವೆ ವರ್ಣನೆ ಕರ್ತನೆ ಅನೇಕರು ಮಾಡಿದ್ದಾರೆ, ನಾಮಕ್ಕೆ ಸ್ತೋತ್ರವಾಗಲಿ. ಇದನ್ನು ಕೂಡ ಕೇಳಿ ಕರ್ತನೆ ನಿನ್ನೆಡೆಗೆ ಓಡಿ ಬರುವಂತೆ ನಮ್ಮ ಒಬ್ಬೊಬ್ಬರನ್ನು ಬಲಪಡಿಸು, ಆಶೀರ್ವದಿಸು ಕರ್ತನೆ. ನಮ್ಮನ್ನು ಪಶ್ಚಾತ್ತಾಪಕ್ಕೆ ನಡೆಸು, ಮಹಿಮೆ ನಿನಗುಂಟಾಗಲಿ. ಯೇಸುವೆ, ನಮಗೋಸ್ಕರ ನೀನು ಪ್ರಾಣ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತಾ ಕರ್ತನೆ. ತಂದೆ, ನಿನ್ನ ಮಗನ ರಕ್ತದ ಬೆಲೆಯನ್ನು ಇವತ್ತು ಒಬ್ಬೊಬ್ಬರು ನೋಡುವಂತೆ ಸಹಾಯ ಮಾಡ್ತಾ ಇದ್ದಿದ್ದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ನೋಡಿರುವಂಥ ಪ್ರತಿಯೊಬ್ಬರನ್ನು ಆಶೀರ್ವದಿಸು, ಅವ್ರನ್ನ ಬಲಪಡಿಸು, ಮಹಿಮೆ ನಿನಗೆ ಮಾತ್ರ ಉಂಟಾಗಲಿ. ಯೇಸು ಸ್ವಾಮಿಯ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದು ನಮ್ಮ ಸ್ವರ್ಗೀಯ ತಂದೆ, ಆಮೇನ್. ಅಂತ್ಯ ಆಶೀರ್ವಾದವನ್ನು ಹೊಂದಿಕೊಳ್ಳುವಾಗ ಮನೆಯಲ್ಲಿ ನಾವು ಒಂದು ಸ್ವಲ್ಪ ಎದ್ದು ನಿಂತ್ಕೊಳ್ಬೋದಲ್ವಾ, ದೇವರನ್ನು ಗೌರವಿಸುವಂತೆ. ಥ್ಯಾಂಕ್ ಯು ಫಾರ್ ದ್ಯಾಟ್. ಈಗ ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ನಮ್ಮ ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ವಿಶೇಷವಾದ ಅನ್ಯೋನ್ಯತೆ, ಆತನ ಫಲ ನಮ್ಮೆಲ್ಲರ ಸಂಗಡ ಮತ್ತು ವಿಶೇಷವಾಗಿ ವೀಕ್ಷಿಸಿರುವಂಥ ಪ್ರತಿಯೊಬ್ಬರ ಸಂಗಡ, ಆಮೇಲೆ ಕೂಡ ವೀಕ್ಷಿಸುವಂಥ ಪ್ರತಿಯೊಬ್ಬರ ಸಂಗಡ, ಕ್ರಿಸ್ತನ ಸಭೆ ಸಂಗಡ ಈಗಲೂ ಎಂದೆಂದಿಗಿರಲಿ. ಆಮೇನ್.